ಯೇಸು ಸ್ವಾಮಿ ಶಿಲುವೆಯ ಮೂಲಕ ಮರಣ ಹೊಂದರು, ತನ್ನನ್ನು ಸಮಾಧಿಯಲ್ಲಿಟ್ಟರು. ಸಮಾಧಿಯಿಂದ 3ನೇ ದಿನದಲ್ಲಿ ಆತನೇನಾದರೂ ಜೀವಂತವಾಗಿ ಎದ್ದು ಬಂದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ಜೀವಂತವಾಗಿ ಎದ್ದು ಬಂದರು. ಮೊದಲು ಕಾಣಿಸಿಕೊಂಡಿದ್ದು ಆತನು ಯಾರಿಗೆ? ಸ್ತ್ರೀಯರಿಗೆ. ಆಮೇಲೆ ಅವಾಗ ಅಲ್ಲಿ ನಾವು ನೋಡುವಾಗ ಆ ಮೊದಲು ಕಂಡಂತ ಸ್ತ್ರೀಗಳು ಭಾಗ್ಯವಂತರಾಗಿರ್ತಾರೆ. ಆಮೇಲೆ ಸಮಾಧಿಯಲ್ಲಿ ಯೇಸು ಸತ್ತು ಜೀವಂತವಾಗಿ ಎದ್ದೋಳುವಾಗಲೂ ಸ್ತ್ರೀಯರು ಭಾಗ್ಯವಂತರಾಗಿರ್ತಾರೆ. ಯೇಸು ಹುಟ್ಟುವುದಕ್ಕೆ ಮುಂಚೆನೂ ಸ್ತ್ರೀಯನ್ನು ನೋಡಿ ದೇವದೂತನು ಹೇಳುತ್ತಾನೆ, ನೀನು ಕರ್ತನಿಂದ ದೇವರಿಂದ ಆಶೀರ್ವದಿಸಲ್ಪಟ್ಟವಳು. ಹಲ್ಲೆಲೂಯಾ. ಅವಾಗ ಸ್ತ್ರೀಯರು ಧನ್ಯರಾಗಿ ಕಾಣಲ್ಪಡ್ತಾರೆ, ಸ್ತ್ರೀಯರು ಆಶೀರ್ವದಿಸಲ್ಪಟ್ಟವರಾಗಿ ಕಾಣಲ್ಪಡ್ತಾರೆ. ಆ ಆಶೀರ್ವಾದವನ್ನು ನಾವು ಯಾವತ್ತಿಗೂ ಕಳ್ಕೊಳ್ಬಾರ್ದು. ಹಲ್ಲೆಲೂಯಾ. ನಾವು ಹೇಳ್ತೇವೆ ಆದಾಮ ಪಾಪ ಮಾಡಿಲ್ಲ, ಏವಾಳು ಪಾಪ ಮಾಡಿದಳು ಅಂತ ಒಂಥರ ನಾವು ಮಾತಾಡ್ತೀವಿ. ಹೆಚ್ಚಾಗಿ ದೇವರು ಈ ಹೊಸ ಒಡಂಬಡಿಕೆ ಕೃಪೆಯ ಕಾಲದಲ್ಲಿ ಲೇಡೀಸ್ನೇ ಹೆಚ್ಚಾಗಿ ದೇವರು ಪ್ರೀತಿ ಮಾಡ್ತಾನೆ. ಯಾಕೆ ಹೇಳಿ? ಅಧಿಕವಾಗಿ ಸಭೆಗಳಲ್ಲಿ ನೋಡುವಾಗ ಕೌಂಟ್ ಮಾಡುವಾಗ ಒಂದು ಪಟ್ಟು ಸ್ತ್ರೀಯರೇ ಹೆಚ್ಚಾಗಿ ಸಭೆಯಲ್ಲಿ ಇರ್ತಾರೆ, ಜೆಂಟ್ಸ್ ಕಡಿಮೆ ಆಗಿರ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಹೆಚ್ಚಾಗಿ ಸ್ತ್ರೀಗಳೇ ಈ ಹೊಸ ಒಡಂಬಡಿಕೆ ಕಾಲದಲ್ಲಿ, ಕೃಪೆಯ ಕಾಲದಲ್ಲಿ ಹೆಚ್ಚಾಗಿ ಸ್ತ್ರೀಗಳೇ ಯೇಸುವನ್ನು ನಂಬುವವರಾಗಿರ್ತಾರೆ, ಗಂಡಸರಲ್ಲ. ಹಲ್ಲೆಲೂಯಾ. ಅವ್ರಿಗೆ ಹಲವಾರು ಕೆಲಸಗಳಿರುತ್ತೆ, ಬಿಸಿ ಮ್ಯಾನ್ಗಳು, ಆದರೆ ಹೆಚ್ಚಾಗಿ ಸ್ತ್ರೀಗಳೇ. ಅದರಿಂದ ನೀವು ಭಾಗ್ಯವಂತರು, ನೀವು ಧನ್ಯರು, ನೀವು ಕರ್ತನಿಂದ ಆಶೀರ್ವದಿಸಲ್ಪಟ್ಟವರು. ಆಮೇಲೆ ಯೇಸು ಹುಟ್ಟುವಾಗಲೂ ದೇವದೂತನಿಂದ ಆಕೆಗೆ ಆಶೀರ್ವಾದ ಏನಾಯಿತು ಗೊತ್ತಾ? ಸ್ತ್ರೀಗಳ ಮಧ್ಯದಲ್ಲಿ ನೀನು ಆಶೀರ್ವದಿಸಲ್ಪಟ್ಟು. ಯೇಸು ಸತ್ತು ಪುನರುತ್ಥಾನವಾಗುವಾಗಲೂ ಸ್ತ್ರೀ ಮೊದಲು ಯೇಸುವನ್ನು ಕಂಡು, ಸಮಾಧಿ ಜೀವಂತವಾಗಿ ಎದ್ದು ಬಂದಂತ ಯೇಸುವನ್ನು ಕಂಡು ಅವಳು ಧನ್ಯರಾಗಿರ್ತಾರೆ. ಹಲ್ಲೆಲೂಯಾ. ನೀವು ಧನ್ಯರಾಗಿರ್ತೀರಾ ಮತ್ತು ಆಶೀರ್ವಾದಪಟ್ಟಿರ್ತೀರಾ. ಹಲ್ಲೆಲೂಯಾ. ಅದನ್ನು ನೀವು ಭದ್ರವಾಗಿ ಕಾಪಾಡಿಕೊಳ್ಳಿರಿ. ಸರಿ, ಪುನರುತ್ಥಾನ ಆಗುವುದಕ್ಕೆ ಮುಂಚೆ ಸಿಲುಬೆಯ ಮರಣದ ಮೂಲಕ ಮನುಷ್ಯನಿಗೆ ಏನು ದೊರಕಿತು? ಹಲ್ಲೆಲೂಯಾ. ಸಿಲುಬೆ ಪಾಡುಗಳು ಪಟ್ಟರು, ಸಿಲುಬೆ ಕರ್ಕೊಂಡು ಹೋಗಿ ಮುಂಚೆ ಹೊಡೆದ್ರು, ಉಗಿದ್ರು, ಕೆನ್ನೆ ಮೇಲೆ ಬಾರಿಸಿದ್ರು, ಕಡ್ಡಿಯಲ್ಲಿ ಹೊಡೆದ್ರು, ಎಲ್ಲ ಮಾಡಿ ಸಿಲುಬೆಯನ್ನು ಕೊಟ್ಟು ಬೀದಿಯಲ್ಲಿ ನಡೆಸಿ 3 ಸತಿ ಆತನು ಏನಾದರೂ ಬಿದ್ದರು ಕೆಳಗಡೆ. ಹಲ್ಲೆಲೂಯಾ. ಎದ್ದು ಬಂದು ಅಲ್ಲಿ ಕಲ್ವಾರಿ ಗೊಲ್ಗೊಥಾ ಬೆಟ್ಟದ ಮೇಲೆ, ಅಂದರೆ ಕಪಾಳ ಸ್ಥಳದ ಮೇಲೆ ಏನ್ ಮಾಡಿದ್ರು? 3 ಆನೆಗಳಿಂದ ಹೊಡೆದು ಸಿಲುಬೆಯಲ್ಲಿ ನೇತಾಕಿದ್ರು. ಇದರ ಮೂಲಕ ಮನುಷ್ಯನಿಗೆ ಏನು ಲಾಭ? ಇದರಿಂದ ಮನುಷ್ಯನಿಗೆ ಏನು ಅಗತ್ಯ? ಇದರಿಂದ ಮನುಷ್ಯನಿಗೆ ಏನೆಲ್ಲ ದೇವರು ವಾಗ್ದಾನ ಮಾಡಿದ್ದಾರೆ ಅಂತ ಕೆಲವು ಪುನರುತ್ಥಾನ ವಾಕ್ಯಕ್ಕೆ ಮುಂಚೆ ಕೆಲವು ಹಿಂದೆ ಹೋಗಿ ಕೆಲವೊಂದು ವಾಕ್ಯಗಳನ್ನು ನಾವು ಗಮನಿಸೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು, ಆತನು ಎಲ್ಲವೂ ಮುಗಿದಿತ್ತು ಅಂತ ಹೇಳಿದ್ರಲ್ಲ, ಇನಿ ಯಾರು ಪಾಪಿ ಇಲ್ಲ, ಎಲ್ಲರೂ ನೀತಿವಂತರೇ. ಇನಿ ಪರಲೋಕಕ್ಕೆ ತಡೆಯಾಗಿದ್ದನ್ನು ನಾನು ಮುರಿದು ಬಿಸಾಕಿ ಎಲ್ಲರಿಗೂ ನಾನು ವೆಲ್ಕಮ್ ಮಾಡಿದ್ದೀನಿ. ಇನಿ ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಬಗ್ಗೆ, ಯೇಸು ಬಗ್ಗೆ ಹೇಳಿದಂತ ಪ್ರತಿಯೊಂದು ಪ್ರವಾದನೆ ವಾಕ್ಯಗಳು ಸಿಲುವೆ ಮೇಲೆ ಎಲ್ಲವೂ ನೆರವೇರಿಸಿ ಮುಗಿಸಿದ್ರು. ಎಲ್ಲವೂ ಮನುಷ್ಯನಿಗಾಗಿ ನೆರವೇರಿ ಮುಗಿಸಿದ್ದೆ, ಎಲ್ಲವೂ ತೀರಿತು ಅಂತ ಯೇಸು ಹೇಳಿದ್ರು. ಆಮೇನ್. ಇನ್ನ ಮಾಡಕ್ಕೆ ಏನೂ ಇಲ್ಲ, ಎಲ್ಲ ನಾವು ಆಮೇನ್ 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 ಅಂತ ಹೋಗ್ತಾನೆ ಇರಬೇಕು. ಹಲ್ಲೆಲೂಯಾ. ಹೌದು, ನನಗಾಗಿ ಮಾಡಿದ್ದಾರೆ, ನನಗಾಗಿ ಹೇಳ್ಬಿಟ್ಟು ಆಶೀರ್ವದಿಸಲ್ಪಟ್ಕೊಂಡು ಹೋಗ್ತಾನೆ ಇರಬೇಕು. ನಮ್ಮ ಜೀವ ಈ ದೇಹದಿಂದ ಆಚೆ ಬರುವವರೆಗೂ ಹೋಗ್ತಾನೆ ಇರಬೇಕು. ಇಲ್ಲ, ಯೇಸು ಕ್ರಿಸ್ತನು ಬರುವವರೆಗೂ ಹೌದು ಅಂತ ನಂಬಿಕೆಯಲ್ಲಿ ಮುಂದೆ ಸಾಕ್ತಾನೆ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದೋಣ. ರೋಮರ್ 3ನೇ ಅಧ್ಯಾಯ 24-26 ವಚನ ಓದಿ. ಬೇಗ ಓದ್ಬೇಕು. ರೋಮರ್ 3:24-26. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಲ್ಲಿಲ್ಲದೆ ಪ್ರಕಟವಾಗಿದೆ. ಮೊದಲು ಧರ್ಮಶಾಸ್ತ್ರ ಅನ್ನೋದು ಹಳೆ ಒಡಂಬಡಿಕೆ ಸಿಸ್ಟಮ್. ಚೆನ್ನಾಗಿ ಗಮನಿಸಿ,
ಹಳೆ ಒಡಂಬಡಿಕೆಯಲ್ಲಿ ಸಿಸ್ಟಮ್ ಇತ್ತು. ಒಬ್ಬ ಮನುಷ್ಯ ಈ ರೀತಿಯಿಂದ ಜೀವಿಸ್ಬೇಕು, ಒಬ್ಬ ಮನುಷ್ಯ 6 ದಿನ ಕೆಲಸ ಮಾಡಬೇಕು, 7ನೇ ದಿನ ಸಬ್ಬತ್ ದಿನ, ಆ ದಿನದಲ್ಲಿ ಕೆಲ್ಸಕ್ಕೆ ಹೋಗ್ಬಾರ್ದು, ಹೋದ್ರೆ ಅವನ್ನ ಕಲ್ಲೆತ್ತು ಹೊಡೆದು ಕೊಲ್ಬೇಕು. ಮತ್ತೆ ತನ್ನ ಆ ಹಸುವನ್ನ ಆಗಲಿ ಮೇಯ್ಸಕ್ ಕೂಡ ಹೋಗ್ಬಾರ್ದು, ಮೀನ್ ಹಿಡಿಯಕ್ಕೆ ಅದಕ್ಕೆ ಇದಕ್ಕೆ ಯಾವುದು ಸಬ್ಬತ್ ದಿನದಲ್ಲಿ ಏನ್ ಮಾಡಬಾರ್ದು, ಯಾವ ಕೆಲಸವೂ ಮಾಡಬಾರ್ದು, ಕೆಲಸದವ್ರಿಗೆ ಕೆಲಸನೂ ಮಾಡಿಸಬಾರ್ದು ಅಂತ ಒಂದು ರೂಲ್ಸ್ ಇತ್ತು. ಹಲ್ಲೆಲೂಯಾ. ಆ ರೂಲ್ಸ್ ಅನ್ನು ತಪ್ಪಿದವನು ಮರಣ ದಂಡನೆ ಹೊಂದಿಕೊಳ್ಬೇಕು. ಎರಡನೇದು, ವ್ಯಭಿಚಾರ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರೆ ಅವ್ರನ್ನು ಕೊಂದು ಬಿಡಬೇಕು. ಇದು ಒಂದು ರೂಲ್ಸ್. ಒಬ್ಬ ಕದ್ದು ಬಿಟ್ರೆ 2ರಷ್ಟು ವಾಪಸ್ ಕೊಡ್ಬೇಕು, ಇದು ರೂಲ್ಸ್. ಒಬ್ಬ 1 ಹಸು ಕದ್ದು ಬಿಟ್ರೆ 2ರಷ್ಟು ಹಸು ಕೊಡ್ಬೇಕು. ಒಬ್ಬನ ಆಕ್ಸಿಡೆಂಟ್ ಮಾಡ್ಬಿಟ್ರೆ, ಅವ್ನು ಸತ್ತೋಗ್ಬಿಟ್ರೆ ಆ ಮನೆಯವರಿಗೆ 2ರಷ್ಟು ಕೊಡ್ಬೇಕು. ಇದೆಲ್ಲ ಒಂದು ಲಾ, ಒಂದು ರೂಲ್ಸ್, ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್. ಇದನ್ನ ಕರೆಕ್ಟಾಗಿ ಫಾಲೋ ಮಾಡ್ಬೇಕು. ತಪ್ಪಿಗೆ ಹೋದ್ರೆ ಅವನು ಮರಣ ಶಿಕ್ಷೆನೆ ಹೊಂದಿಕೊಳ್ತಾನೆ ಅಂತ ಪ್ರಮಾಣ. ಹಂಗಂದ್ರೆ ಈ ವಾಕ್ಯ ಹೇಳುತ್ತಲ್ಲ, ಏನ್ ಹೇಳ್ತು? ಧರ್ಮಶಾಸ್ತ್ರ ನಿಯಮಗಳು ಇತ್ತು, ಅದು ಯಾವ ಮನುಷ್ಯನು ಪಾಲಿಸ್ತಾ ಇಲ್ಲ. ಅವ್ನು ತಪ್ಪು ಮಾಡಿದ್ರೆ ಮರಣ ಹೊಂದ್ಕೊಳ್ತಾ ಇದ್ದ. ಯಾಕಂದ್ರೆ ಪಾಪದ ಸಂಬಳ ಮರಣ. ಅವ್ನು ತಪ್ಪು ಮಾಡಿ ಪಾಪ ಮಾಡಿದ್ರೆ ಮರಣ ಅವನಿಗೆ ಇಮಿಡಿಯೇಟ್ಲಿ. ಹಲ್ಲೆಲೂಯಾ. ಆದ್ರೆ ದೇವರು ಅವರಿಗೆ ಉಚಿತವಾದ ನಿತ್ಯ ಜೀವ ದೊರಕಬೇಕಂತ ಯೋಚನೆ ಮಾಡಿದ್ರು. ಯೋಚನೆ ಮಾಡಿ ಈ ಧರ್ಮಶಾಸ್ತ್ರವನ್ನು ಯಾರು ಫಾಲೋ ಮಾಡ್ತಾ ಇಲ್ಲ, ಎಲ್ಲ ಪಾಪ ಮಾಡಿ ಮರಣ ಹೊಂದ್ಕೊಳ್ತಾ ಇದ್ದಾರೆ. ಆದ್ರಿಂದ ಇದಕ್ಕೆ ಬೇರೆ ಏನಾದ್ರೂ ನಾವು ಒಂದು ಮಾಡ್ಬೇಕಂತ ತಂದೆಯಾದ ದೇವರು ಲೋಕದ ಜನರ ಮೇಲೆ ಅಷ್ಟೊಂದು ಪ್ರೀತಿಯನ್ನಿಟ್ಟು, ಯಾಕೆ ಪ್ರೀತಿ ಇಟ್ಟು ಜನರ ಮೇಲೆ? ಯಾಕಂದ್ರೆ ತನ್ನ ರೂಪದಲ್ಲಿ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಆದ್ರಿಂದ ಅವರ ಮೇಲೆ ದೇವರಿಗೆ ಪ್ರೀತಿ ಇದೆ, ನಮ್ಮ ಮೇಲೆ ದೇವರಿಗೆ ಪ್ರೀತಿ ಇದೆ. ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಸರಿಯಾಗಿ ಪಾಲಿಸ್ತೀರಾ, ತಪ್ಪು ಮಾಡಿ ದಂಡನೆ ಹೊಂದಿಕೊಳ್ಳುವ ಬದಲು ನಮ್ಮನ್ನು ಅದರಿಂದ ಬಿಡಿಸುವುದಕ್ಕಾಗಿ ತಂದೆಯಾದ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟು ತನ್ನ ವಾಕ್ಯವಾದಂತ ಕ್ರಿಸ್ತನನ್ನು, ಹಂಗಂದ್ರೆ ಈ ವಾಕ್ಯ ಬೇರೆ ಯಾರು ಅಲ್ಲ, ತಂದೆಯಾದ ದೇವರೇ. ಅವರು ಮೂವರು ಬೇರೆ ಆಗಲ್ಲ. ಆ ವಾಕ್ಯ ಅನ್ನುವಂಥವರು ತಂದೆಯಾದ ದೇವರೇ. ಅವರು ಈ ಭೂಮಿಗೆ ಬಂದು ಮರಿಯಳ ಗರ್ಭದಲ್ಲಿ ಜನಿಸಿ ರೂಪಿಸಿ ಬೆಳೆಯುವಾಗ ಯೇಸುವಾಗಿ ಬೆಳೀತಾರೆ. ಆಮೇನ್, ಹಲ್ಲೆಲೂಯಾ. ಆ ಯೇಸುವಿನ ಮರಣದ ಮೂಲಕ ಈ ಧರ್ಮಶಾಸ್ತ್ರ ಎಷ್ಟಿದೆ? ಹಳೆ ಒಡಂಬಡಿಕೆ ಎಷ್ಟಿದೆ? 37. ಎಷ್ಟಿದೆ? ಆ 39 ನಿಯಮವನ್ನು ತೆಗೆದು ಹೊಸ ಒಡಂಬಡಿಕೆ ಎಷ್ಟಿದೆ? 27 ಹೊಸ ಒಡಂಬಡಿಕೆಯ ಆ ಕೃಪೆಯನ್ನು ಆ 39 ಯಾವ ಮನುಷ್ಯನು ಪಾಲಿಸಕ್ಕಾಗಲ್ಲ. ಅದನ್ನ ತಳ್ಳಿ ಅಂದ್ರೆ ಅದು ತಪ್ಪಲ್ಲ, ಅದು ಒಳ್ಳೇದೇ, ಅದು ಮನುಷ್ಯ ಮಾಡಕ್ಕಾಗಲ್ಲ. ಸಾಕ್ಷಾತ್ ದೇವರೇ ಅದನ್ನು ನೆರವೇರಿಸಿ ಆ ಧರ್ಮಶಾಸ್ತ್ರದಲ್ಲಿ ಆ 39 ಬುಕ್ಸ್ ಇದೆಯಲ್ಲ, ಅದು ನಮ್ಮ ಕೈಯಲ್ಲಿ ಮಾಡಕ್ಕಾಗಲ್ಲ ಅಂತ ದೇವ್ರಿಗೆ ಗೊತ್ತಾಗಿ ಆ 39 ಬುಕ್ಸ್ ಅನ್ನು ನಮ್ಮಿಂದ ತೆಗೆದು ಆ 27 ಬುಕ್ಸ್ ಅನ್ನು ನಮ್ಮೊಳಗೆ ಯೇಸು ಇಟ್ರು. ಹೇಗೆ ಅಂದ್ರೆ ಪರಿಶುದ್ಧ ಆತ್ಮನ ಮೂಲಕ. ಹಲ್ಲೆಲೂಯಾ. ಆ 27 ಬುಕ್ಸ್ ಇದೆಯಲ್ಲ, ಅದರಲ್ಲಿ ಸುಮಾರು ವಾಕ್ಯ ಇದೆ. ಆ ವಾಕ್ಯವಲ್ಲ ನಾವು ನೆರವೇರಿಸೋದು ಬೇಡ, ಯೇಸು ಸಿಲುಬೆಯ ಮೂಲಕ ನೆರವೇರಿಸಿಬಿಟ್ಟಿದ್ದಾರೆ. ಆ ವಾಕ್ಯನ ನಾವು ಕೇಳಿ ನಂಬಿದ್ರೆ ಸಾಕು, ನಾವು ಆಶೀರ್ವದಿಸಲ್ಪಡ್ತೇವೆ. ಆಮೇನ್. ಆ 39 ಬುಕ್ಸ್ ಇತ್ತಲ್ಲ, ನ್ಯಾಯ ಪ್ರಮಾಣ, ಆ 39 ನ್ಯಾಯ ಪ್ರಮಾಣದ ಬುಕ್ಸ್ ನಾವು ಮಾಡಬೇಕಾಗಿತ್ತು. ಅದರಲ್ಲಿ ಹೇಳಿರೋದು ನಾವು ಮಾಡಬೇಕಾಗಿತ್ತು, ನಾವು ಮಾಡಕ್ಕಾಗಲ್ಲ. ನಾವು ಹೇಳಿವಿ, ತಪ್ಪು ಮಾಡಿ ದೇವ್ರ ಹತ್ರ ಹೋದೆ ತಿಂದು ಸತ್ತೋಗ್ಬಿಡ್ತಾ ಇದ್ರಿ. ಆದ್ರೆ ಈ 27 ಇದೆ ನೋಡಿ ಕೃಪೆ. ಈ ಕೃಪೆ ನೀನು ನಾನು ಏನು ಮಾಡಂಗಿಲ್ಲ, ಯೇಸು ಸಿಲುವೆಯ ಮೂಲಕ ಎಲ್ಲವೂ ಮಾಡಿ ಎಲ್ಲವೂ ತೀರಿಸಿದ್ದೇನೆ ಅಂತಾರೆ. ಆಮೇಲೆ ಬೇರೆ ಇದರಲ್ಲಿ ಏನ್ ಹೇಳಿದಾರೆ ಅದನ್ನು ನೀನು ನಂಬಿದ್ರೆ ಸಾಕು, ನೀನು ನಿತ್ಯ ಜೀವ ಹೊಂದಿಕೊಳ್ತೀಯ. ಆಮೇಲೆ ದೇವರ ರಾಜ್ಯದಲ್ಲಿ ನಿತ್ಯ ಜೀವ ಹೊಂದಿಕೊಂಡು ಹೋಗ್ತಾನೆ ಇರ್ತೀಯ. ಆ ಮುಚ್ಚಲ್ಪಟ್ಟ ಆ 39 ಬುಕ್ಸ್ ಅನ್ನು ಅದು ನಮಗೆ ತಡೆಯಾಗಿತ್ತು. ಯೇಸು ಏನ್ ಮಾಡಿದ್ರು? ಶಿಲುವೆ ಮೂಲಕ ಅದನ್ನು ತೆಗೆದು ಬಿಟ್ಟರು. ಹೋಗಿ ಅದು ನಿನ್ನ ಹೋಗಕ್ಕೆ ಬಿಡ್ತಾ ಇಲ್ಲ, ಸ್ವರ್ಗಕ್ಕೆ, ಪರಲೋಕಕ್ಕೆ, ನಿತ್ಯ ಜೀವಕ್ಕೆ.
ಅದನ್ನು ನಾನು ಶಿಲುವೆ ಮೂಲಕ ಎಲ್ಲವೂ ಪರ್ಫೆಕ್ಟ್ ಆಗಿ ನಾನೇ ಮಾಡಿ ಮುಗಿಸಿ ಅದನ್ನು ನಿಮಗೆ ತೆಗೆದು 27 ಪುಸ್ತಕದ ಕೃಪೆ ಎನ್ನುವಂತ ಬಾಗಿಲನ್ನು ನಾನು ತೆಗೆದಿದ್ದೇನೆ, ನೀವು ಪ್ರವೇಶ ಮಾಡಬಹುದು. ಹಲ್ಲೆಲೂಯಾ. ಅದೇ ಯೋಹಾನ 1:27 ಏನೋ ಹೇಳುತ್ತೆ, ಮೋಶೆಯ ಮೂಲಕ ಏನು ಕೊಡಲ್ಪಟ್ಟಿತ್ತು? ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ. ಧರ್ಮಶಾಸ್ತ್ರ ಅಂದ್ರೆ ಏನು? ಅದೊಂದು ಲಾ. ಆ ಲಾ ಕರೆಕ್ಟಾಗಿ ಫಾಲೋ ಮಾಡಿದ್ರೇನೆ ಅವನು ಬದುಕೊಳ್ಳೋದು. ಆ ಲಾ ಮಿಸ್ ಮಾಡಿದ್ರೆ, ಇವಾಗ ಕೊಲೆ ಮಾಡಿದ್ರೆ ಅವನಿಗೆ ನೇಣು ಕಂಬ, ಕೊಲೆ ಮಾಡೋವನಿಗೆ ನೇಣು ಕಂಬ, ಈಗೆಲ್ಲ ಒಂದು ಜಡ್ಜ್ ಕೋರ್ಟಲ್ಲಿ ಕಾನೂನು ರೂಲ್ಸ್, ಅದೇ ಥರ ದೇವರು ಕಾನೂನು ರೂಲ್ಸ್ ಹಾಕಿದ್ರು. ಅದು ಮಾಡೋಕ್ಕಾಗ್ತಾ ಇದ್ದಿಲ್ಲ. ಅದು ಮೋಶೆ ಮೂಲಕ ಕೊಡಲ್ಪಟ್ಟಿತ್ತು, ಅದು ಯಾರು ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂತು. ಕೃಪೆ ಸತ್ಯ ಅಂದ್ರೆ ಏನಂದ್ರೆ, ನೀನು ನಾನು ಏನು ಮಾಡೋದು ಬೇಕಾಗಿಲ್ಲ, ಎಲ್ಲವೂ ಯೇಸು ಸಿಲುವೆ ಮೂಲಕ ಮಾಡಿ ಎಲ್ಲವೂ ತೀರಿತು ಅಂತ ಹೇಳ್ಬಿಟ್ರು. ಅಲ್ಲೆಲ್ಲೂಯಾ. ಏನು ಮಾಡಬಾರ್ದು, ನಾವು ಮಾಡಿರೋದನ್ನು ತೆಗೆದು ಅನುಭವಿಸ್ಬೇಕು ನಾವು. ಅಲ್ಲೆಲ್ಲೂಯಾ. ಹಾಗಂದ್ರೆ ಸಂತೋಷವಾಗಿ ಸಮಾಧಾನವಾಗಿ ನಾವೇನ್ ಮಾಡಬೇಕು? ಅದನ್ನು ಅನುಭವಿಸುವವರಾಗಿ ಕಾಣಲ್ಪಡಬೇಕು. ಅಲ್ಲೆಲ್ಲೂಯಾ. ಆ 37 ಇದ್ದಂತ ತೆರೆಯನ್ನು ಹರಿದು 27 ಅಂತ ಕೃಪೆಯನ್ನು ದೇವರು ನಮಗೆ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಅಂತ ಹೇಳೋಣ. ಅಲ್ಲೆಲ್ಲೂಯಾ. ಅದಕ್ಕೆ ರೋಮರ್ ಹೇಳ್ತು, ಆ ರೋಮರ ಪುಸ್ತಕದಲ್ಲಿ ಹೇಳ್ತು, ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ, ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಯಿಂದಲೂ ಸಾಕ್ಷಿಗೊಂಡಿದೆ. ದೇವರಿಂದ ಆಗುವ ಆ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರು ಎಲ್ಲರಿಗೆ ದೊರಕುವಂಥದ್ದು, ಹೆಚ್ಚು ಕಡಿಮೆ ಏನೂ ಇಲ್ಲ. ಹಲ್ಲೆಲೂಯಾ. ಏನಂತೆ? ಧರ್ಮಶಾಸ್ತ್ರ ಮಾಡಬೇಕಾಗಿತ್ತು, ಕೃಪೆ ಮಾಡಬೇಕಾಗಿದ್ದಿಲ್ಲ. ನಿನಗಾಗಿ ಏನ್ ಮಾಡಿದ್ರು? ಯೇಸು ಬಾಯಿಗಳ ತೆಗೆದು ಹೇಳಿ, ಯಾಕೆ ಮೈ ಹುಷಾರಿಲ್ವಾ? ಬಾಯಿಗಳ ತೆಗೆದು ಹೇಳಿ. ಧರ್ಮಶಾಸ್ತ್ರ ಯಾರು ಮಾಡಬೇಕಾಗಿತ್ತು? ಅದರಲ್ಲಿ ಏನಿರುವಂಥ ವಿಷಯ ಯಾರು ಮಾಡಬೇಕಾಗಿತ್ತು? ಯಾರು ಪಾಲಿಸಬೇಕಾಗಿತ್ತು? ನಾವು ಪಾಲಿಸಬೇಕಾಗಿತ್ತು. ಅದು ಪಾಲಿಸಕ್ಕೆ ಒಬ್ಬರಿಂದನೂ ಆಗಲ್ಲ. ಆದರೆ ಕೃಪೆ ಹೆಂಗೆ ಅಂದರೆ, ನಮಗಾಗಿ ಯೇಸು ಎಲ್ಲವೂ ಮಾಡಿ ಮುಗಿಸಿದ್ದಾರೆ ಶಿಲುವೆಯ ಮೂಲಕ. ಇವಾಗ ಹೇಳಿ, ನಮಗಾಗಿ ಯೇಸು. ನಿಮಗೆ ನೀವೇ ಹೇಳ್ಕೊಳ್ಳಿ, ನನಗಾಗಿ ಯೇಸು ನನ್ನ ಶಾಪವನ್ನು, ನನ್ನ ಪಾಪವನ್ನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ದಂಡನೆಗಳಿಂದ ಯೇಸು ನನ್ನನ್ನು ಬಿಡಿಸಿದ್ದಾರೆ. ಇನ್ನು ನಾನು ಏನು ಮಾಡಂಗಿಲ್ಲ, ಯೇಸುವೆ ನನಗಾಗಿ ಮಾಡಿದ್ದಾರೆ. ಅದನ್ನು ಮಾಡಿದ್ದಾರೆ ಎಂದು ನೀನು ನಂಬುವುದರಿಂದಲೇ ನಿನಗೇನು ದೊರಕುತ್ತೆ? ನೀತಿ ದೊರಕುತ್ತೆ. ಆಮೇಲೆ ನೀನು ಒಳ್ಳೆಯವನು ಅಂತ ದೇವರು ಹೇಳ್ತಾರೆ. ನೀನು ಒಳ್ಳೆಯವನು, ನೀನು ನಂಬಿದ್ರಿಂದ ನೀನು ಒಳ್ಳೆಯವನು. ದೇವರೇ ಸರ್ಟಿಫಿಕೇಟ್ ಕೊಟ್ಬಿಟ್ರು. ಹಲ್ಲೆಲೂಯಾ. ನೀನು ಪಾಪಿ ಅಲ್ಲ. ಯಾಕಂದ್ರೆ ನಿನ್ನ ಚರದಲ್ಲಿ ತಪ್ಪಿರ್ಬೋದು, ಅದು ದೇವರಿಗೆ ಲೆಕ್ಕಕ್ಕೆ ಬರಲ್ಲ. ನೀನು ನಂಬಿದ್ರಿಂದ ನಿನ್ನ ಆತ್ಮ ನೀತಿಯಾಗಿ ಬದುಕುತ್ತಾ ಇದ್ದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಡಿ, ಅಲ್ಲಿ ಕೆಳಗಡೆ ಏನು ಹೇಳುತ್ತೆ? ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ, ಅವರು ನೀತಿವಂತರೆಂದು ನಿರ್ಮಾಣ ಹೊಂದುವುದು ದೇವರ ಉಚಿತವಾದ, ಅಂದ್ರೆ ಫ್ರೀಯಾದ ಕೃಪೆಯಿಂದಲೇ, ಆತನ ಪರಿಶುದ್ಧವಾದ ರಕ್ತದಿಂದಲೇ, ಆತನ ಮರಣದಿಂದಲೇ, ಓದಿ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಆಮೇನ್. ಕ್ರಿಸ್ತ ಯೇಸುವಿನ ಮೂಲಕ ಪಾಪ ವಿಮೋಚನೆ. ಹಂಗಂದ್ರೆ ನಾವು ಪಾಪಿಗಳಲ್ಲ. ಒಂದು ಕಾಲದಲ್ಲಿ ನಾವು ಯೇಸುವನ್ನು ಅರಿಯುವುದಕ್ಕೆ ಮುಂಚೆ, ಯೇಸುವನ್ನು ನಂಬುವುದಕ್ಕೆ ಮುಂಚೆ ನಾವು ಪಾಪಿಗಳಾಗಿ ಕಾಣಲ್ಪಟ್ಟಿವಿ. ಆದರೆ ಇವತ್ತು ಆತನ ಕೃಪೆಯಿಂದ, ಆತನ ರಕ್ತದಿಂದ ನಾವೇನಾಗಿದ್ದೇವೆ? ವಿಮೋಚನೆ ಹೊಂದಿಕೊಂಡಿದ್ದೇವೆ. ವಿಮೋಚನೆ ಅಂದ್ರೆ ಏನು ಗೊತ್ತಾ? ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಹಲ್ಲೆಲೂಯಾ. ವಿಮೋಚನೆ ಅಂದ್ರೆ ಏನು? ಬಿಡುಗಡೆ. ಆಮೇನ್. ಇವತ್ತು ಅದನ್ನ ಶಿಲುವೆಯ ಮರಣದ ಮೂಲಕ ನಾವು ನಂಬಿದ್ರಿಂದ ನಾವು ಬಿಡುಗಡೆ ಹೊಂದಿದ್ದೇವೆ. ಹಲ್ಲೆಲೂಯಾ.
ಯಾಕಂದ್ರೆ ವಾಕ್ಯ ಹೇಳುತ್ತೆ, ಯೋವನ 6 ಅನಿಸ್ತದೆ, ಕುಮಾರನು ಬಿಡುಗಡೆ ಮಾಡಿದರೆ ನಿಜ ನಿಜವಾಗಿ ಬಿಡುಗಡೆ, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಮೋಶೆಯ ಮೂಲಕ ನ್ಯಾಯ ಪ್ರಮಾಣ ಕೊಡಲ್ಪಟ್ಟಿತ್ತು, ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಸತ್ಯವು. ಸತ್ಯ ಯಾರು? ಯೇಸು ಸ್ವಾಮಿ. ಹಲ್ಲೆಲೂಯಾ. ಆ ಸತ್ಯವನ್ನು ನೀನು ನಂಬುವುದರಿಂದ ಆ ಸತ್ಯ ಏನ್ ಮಾಡ್ತು? ನಿಮ್ಮನ್ನು ವಿಮೋಚನೆ, ಹಾಗಂದ್ರೆ ಬಿಡುಗಡೆ ಮಾಡ್ತು. ಹಲ್ಲೆಲೂಯಾ. ಕುಮಾರನು ಯಾರು? ಯೇಸು. ಆತನೇ ಸತ್ಯ, ಆತನೇ ಮಾರ್ಗ, ಆತನೇ ಏನಾಗಿರ್ತಾನೆ? ಜೀವವಾಗಿರ್ತಾನೆ. ಆತನನ್ನು ನಂಬುವ ನೀನು ಬಿಡುಗಡೆ ಹೊಂದಿ ನಿತ್ಯ ಜೀವಕ್ಕೆ ಪ್ರವೇಶ ಮಾಡುವ ಅವಕಾಶವನ್ನು ಯೇಸು ಶಿಲುಬೆಯ ಮರಣದ ಮೂಲಕ ನಮಗೆ ಆ ಬಾಗಿಲನ್ನು ತೆಗೆದುಕೊಟ್ಟಿದ್ದಾನೆ. ಇವಾಗ ನಾವೇನ್ ಮಾಡ್ಬೇಕು? ನ್ಯಾಯ ಪ್ರಮಾಣದಲ್ಲಿ ಹೇಳಿರುವ ಪ್ರಕಾರ ಪ್ರತಿಯೊಂದು ಮಾಡಕ್ ಹೋದ್ರೆ ನಾವು ಪಲ್ಟಿ ಹೊಡೆದು ಬಿಡ್ತೀವಿ, ಎಡಬಿಡ್ತೀವಿ. ಏನು ಮಾಡೋದು ಬೇಕಾಗಿಲ್ಲ. ದೇವರು ಶಿಲುಬೆಯ ಮೂಲಕ ನೀನು ನಾನು ಮಾಡ್ಬೇಕಾಗಿ ಎಲ್ಲ ಒತ್ತು ತೀರಿಸ್ಬಿಟ್ಟಿದ್ದಾನೆ. ಇವಾಗ ಬರೀ ನಾನು ಏನ್ ಮಾಡ್ಬೇಕು? ಆಮೇನಂತ ಹೋಗ್ತಾ ಇರ್ಬೇಕು ಪರಲೋಕಕ್ಕೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸಾಧ್ಯವಾದ್ರೆ ನಿನ್ನ ಅಕ್ಕಪಕ್ಕ ಇರೋರನ್ನು ಕರ್ಕೊಂಡು ಹೋಗು. ಹಲ್ಲೆಲೂಯಾ. ಒಬ್ಬನೇ ಹೋಗ್ಬೇಡ ಕಂಪನಿಗೆ. ಸಾತಾನ್ ಕಾಯ್ತಾ ಇದ್ದಾನಂತೆ, ಒಬ್ಬನೇ ನರಕಕ್ಕೆ ಹೋಗ್ಬೇಕು. ದೇವರು ಯಾಕೆ ಅವನ್ನ ಲೂಸಿಫರ್ನ ಏನು ಮಾಡಿಲ್ಲ ಗೊತ್ತಾ? ಯೇಸು ಮಶಾನದ ಬಲಿಯಲ್ಲಿ ಅನೇಕ ದೆವ್ವ ಹಿಡಿದ ಒಬ್ಬ ಮನುಷ್ಯ ಇದ್ದ. ಅಲ್ಲಿ ಯಾರು ಹೋಗಕ್ಕೆ ಆಗ್ತಾ ಇದ್ದಿಲ್ಲ. ಆದರೆ ಆ ಮಶಾನಕ್ಕೆ ಯೇಸು ಹೋಗ್ತಾರೆ ತನ್ನ ಶಿಷ್ಯರೊಟ್ಟಿಗೆ. ಅವಾಗ ಸೈತಾನ ದೂರದಿಂದ ಯೇಸುವನ್ನು ಕಂಡ. ಇವಾಗ 12 ಜನ ಶಿಷ್ಯರು, ಯೇಸು ಮಧ್ಯದಲ್ಲಿದ್ದಾರೋ ಸೈಡಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ, ಎಲ್ಲ ಒಂದು ಕಡೆ ಇದ್ದಾರೆ. ಯಹೂದ್ಯರೆಲ್ಲ ಒಂದೇ ಕಾಸ್ಟ್ಯೂಮ್ ಅಲ್ಲಿ ಇರ್ತಾರೆ, ಒಂದೇ ಮೇಲಿಂದ ಕೆಳಗಡೆ ಒಂದು ಅಗ್ಗಿ. ಆ ನಜರೇತ್ ಆ ಬೇಡಿಕೆ ಪ್ರಕಾರ ಕೂದಲು, ಗಡ್ಡ, ಹೈಟು ಚೆನ್ನಾಗಿರ್ತಾರೆ ಆ ಸೋಲ್ಜರ್ಗಳ ತರ. ಯೇಸುನು ಹಾಗೆ ಇದ್ರು, ಶಿಷ್ಯರು ಕೆಲವರು ಹಾಗೆ ಇದ್ರು, ಒಂದೇ ತರ ಇರ್ತಾರೆ. ಯೇಸು ಮಧ್ಯದಲ್ಲಿ ಇರ್ತಾರೋ ಸೈಡಲ್ಲಿ ಇರ್ತಾರೋ ಗೊತ್ತಿಲ್ಲ, ಬರ್ತಾ ಇರ್ತಾರೆ. ದೂರದಿಂದ ನೋಡಿದಂತ ಪಿಶಾಚಿ ಸೈತಾನ್ ಹಿಡಿದಂತ ಮನುಷ್ಯ ಓಡ್ ಬಂದು ಯೇಸು ಪಾದದಲ್ಲಿ ಬೀಳ್ತಾನೆ. ನಜರೇತಿನ ಯೇಸುವೇ, ನಮಗೆ ಯಾಕೆ ನೀನು ತೊಂದರೆ ಕೊಡಕ್ಕೆ ಬಂದೆ? ಯಾರು ಕೇಳ್ತಾ ಇರೋದು? ಆ ಮನುಷ್ಯನ ಒಳಗೆ ಇರುವಂತ ಸೈತಾನ್. ಕ್ಯಾ ಬೋಲ್ತೀವಿ? ಸೈತಾನ್ ಬೋಲ್ತೀನ? ಸೈತಾನ್ ಅಂದ್ರೆ ಸಾತಾನ್ ಅಂದ್ರೆ ಪಿಚಾಚಿ. ಹಲ್ಲೆಲೂಯಾ. ಮನುಷ್ಯ ಅಲ್ಲ, ಅವ್ರ ಒಳಗಡೆ ಇರೋ ಮನುಷ್ಯನಾಗಿದ್ರೆ ಅವ್ರು ಯೇಸು ಅಂತ ಗೊತ್ತಾಗ್ತಾ ಇದ್ದಿಲ್ಲ. ಇವತ್ತು ಅನೇಕ ಮನುಷ್ಯರು ಇಲ್ಲೇ ಇದ್ದಾರೆ ಅಕ್ಕಪಕ್ಕ, ಯೇಸು ಯಾರಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಪಿಚಾಚಿಗೆ ಯೇಸು ಯಾರಂತ ಗೊತ್ತು. ಹಲ್ಲೆಲೂಯಾ. ಓಡು ಬಂದು ನನ್ನ ಗೊಡವೆ ಯಾಕೆ ತೊಂದರೆ ಕೊಡ್ತೀಯಾ? ಇನ್ನು ನನ್ನ ಸಮಯ ಬಂದಿಲ್ಲ ಅಂದ್ರೆ ಒಂದು ಸಮಯವನ್ನು ಆ ಪಿಚಾಚಿಗೆ ದೇವರು ಇಟ್ಟಿದ್ದಾರೆ. ಅವಾಗ ದೇವರು ಏನ್ ಮಾಡಿದ್ರು ಗೊತ್ತಾ? ಇವನನ್ನು ಬಿಟ್ಟು ಓಡು ಅಂತ ಓಡಿಸಿದ್ರು. ಹಿಡಿದು ಸಾಯಿಸಿಲ್ಲ. ಪಿಚಾಚಿನ ಹಿಡಿದು ಸಾಯಿಸ್ಬೇಕಾದ್ರೆ ಸಾಯಿಸ್ಬೋದು, ಸಾಯಿಸಿಲ್ಲ. ಯಾಕೆಂದ್ರೆ ಅವನು ಪಿಚಾಚಿಯಾಗಿ ಮಾರ್ಪಡಕ್ ಮುಂಚೆ ದೇವರ ಸನ್ನಿಧಾನದಲ್ಲಿ ಇದ್ದವನು. ನಿನಗಿಂತ ನನಗಿಂತ ಟ್ಯಾಲೆಂಟ್ ಉಳ್ಳವನಾಗಿ ಇನ್ನೂ ಹೆಚ್ಚಾದ ಮಹಿಮೆಯಲ್ಲಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದಂತ ವ್ಯಕ್ತಿ ಅವನು. ಆಮೇಲೆ ನಾನು ಏನು ಆರಾಧನೆ ಮಾಡ್ತೀವಿ? ಇವು ತಟ್ಟಲ್ಲ, ಬಾಯಿ ತೆಗಿಯಲ್ಲ, ಹಂಗೆ ಏನೋ ಇವ್ರನ್ನ ದೇವರು ವಿಮೋಚನೆ ಕೊಟ್ಟಿದ್ದಾನೆ, ಹಾಗಾದ್ರೆ ಬಿಡುಗಡೆ ಕೊಟ್ಟಿದ್ದಾನೆ. ಫ್ರೀ ಆಗಿರು, ತಟ್ಟು ಆರಾಧನೆ ಮಾಡು. ಕೀರ್ತನೆ 33 ಮೊದಲ ವಾಕ್ಯ ಹೇಳಿದ ಪ್ರಕಾರ ಆತನನ್ನು ಘನಪಡಿಸು. ಹಲ್ಲೆಲೂಯಾ. ಕೈ ಕಟ್ಟಿಕೊಂಡು ಬಾಯಿ ಮುಚ್ಕೊಂಡಿರ್ತೀರಾ? ತೆಗಿ ಬಾಯಿ ಯೇಸು ನಾಮದಲ್ಲಿ. ಅಂತ ಪರ್ಫೆಕ್ಟ್ ಆದ ಆರಾಧನೆ ಮಾಡ್ತಾ ಇದ್ದಂತ ವ್ಯಕ್ತಿ ಅವನು ಪಾಪ ಮಾಡಿ ದೇವರ ಸನ್ನಿಧಾನದಿಂದ ತಳ್ಳಲ್ಪಟ್ಟ. ಒಂದೇ ಒಂದು, ಅವನು ಮತ್ತೆ ಪಾಪ ಕ್ಷಮಾಪಣೆ ಕೇಳಿಲ್ಲ. ಒಂದು ವೇಳೆ லோக ಅಂತ್ಯ அப்படின்னா உலகம் முடியறதுக்குள்ள அழிவு வர்றதுக்குள்ள ஒருவேளை அந்த பிசாசு ஆண்டவரே என்னை மன்னிச்சிடுங்க, அன்னைக்கு நான் செய்த தவறை என்னை மன்னிச்சிடுங்க, மீண்டும் நான் தவறு செய்ய மாட்டேன்னா ஆண்டவர் அவனுக்கு எக்ஸ்கியூஸ் கொடுத்தே கொடுப்பார். அதுக்கு தான் இன்னும் என்ன பண்ணல, ஆண்டவரே
அவனை பிடிச்சி அக்னியில போடல, பாதாளத்துல போடல. ஆனா கடைசி மட்டும் அவன் அப்படியே இருந்தான்னு வையன், நரகம் ஓப்பன் ஆகும். முதல் என்ட்ரி, முதல் கெஸ்ட் அவர் தான் நரகத்துக்கு. ரெண்டாவது, அவனை பின்பற்றவர்கள் எல்லாரும் என்ன பண்ணுவாங்க, பின்னாடி போவாங்க. ஆனா அவன் ஒண்டியா போறதுக்கு அவனுக்கு இஷ்டம் இல்லை. அவனோட துணைக்கு போறதுக்கு என்ன பண்றானா, அநேகரை பாவத்துல தூண்டி விட்டு, அநேகரை பாவத்தை இன்னும் அதிகமா செய்ய வச்சு, இயேசுவின் அன்புலேருந்து பிரிச்சு என்ன பண்றான், அவன் துணைக்காக கொண்டு போக பார்க்கறான். அல்லேலூயா. நம்ம என்ன பண்றோம், ஆண்டவருடைய கிருபையை கொடுத்திருக்கிறார் உள்ள பரலோகத்துக்கு பிரவேசிக்க. கூடமான கம்பெனிக்கு இன்னொருத்தர் கூட்டு நீ பரலோகத்துக்கு போகப்பா. சாத்தானோட ஒரு பட்டு நீ முயற்சி பண்ணிப்பாரு, உன் கூட இன்னொருத்தர் வந்தே வருவான் தேவனுடைய ராஜ்யம். அல்லேலூயா. அதுதான் வார்த்தை சொல்லுது. இங்க வாக்கிய எழுத்து ಏನು ಹೇಳುತ್ತೆ, ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದ ಆದ ಪಾಪ ವಿಮೋಚನೆ ಮೂಲಕ ಆಗುವುದು. ಆಮೇನ್. ಆತನು ನಮ್ಮನ್ನು ಕೃಪೆಯಿಂದ ಬಿಡುಗಡೆ ಮಾಡಿಬಿಟ್ಟಿದ್ದಾನೆ. ಆಮೇನ್. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುದ್ದಿಟ್ಟನು. ಆಮೇನ್. ಹಲ್ಲೆಲೂಯಾ. ಯೇಸುವಿನ ರಕ್ತದ ಮೂಲಕ ನಂಬಿಕೆ ಇಟ್ಟಿದ್ರಿಂದ ನಮಗೆ ಕೃಪೆ ಹೆಚ್ಚಾಗಬೇಕಂತ ತಂದೆಯಾದ ದೇವರು ಆಸೆ ಪಟ್ಟು ಯೇಸುವನ್ನು ಮುದ್ದಿಟ್ಟರಂತೆ. ಹಲ್ಲೆಲೂಯಾ. ನನ್ನ ಮಗನೇ, ಯಾಕಂದ್ರೆ ಕ್ಯಾರೆಕ್ಟರ್ ಆಗಿ ಒಂದು ಪಾತ್ರ ಮಾಡುವವರಾಗಿ, ಒಂದು ಕ್ಯಾರೆಕ್ಟರ್ ಆಗಿ ತಂದೆಯಾದ ದೇವರ ಬಳಿಯಿಂದ ಬಂದ್ಬಿಟ್ರು ಯೇಸು. ಹಲ್ಲೆಲೂಯಾ. ಮನುಷ್ಯನಾಗಿ ಬಂದ್ಬಿಟ್ರು ಯೇಸು. ಆದ್ರೆ ಪಾಡು ಅನ್ನೋದು ಒಂದು ಇದೆಯಲ್ಲ, ಭಯಂಕರವಾದದ್ದು. ಆ ಪಾಡನ್ನು ತಂದೆಯಾದ ದೇವರು ನೆನೆಸಿ ಈ ಜನರಿಗಾಗಿ ಈತನ ರಕ್ತವನ್ನು ಸುರಿಸಿ ಆ ಪಾಪ ವಿಮೋಚನೆ ಮಾಡುವುದಕ್ಕಾಗಿ ತಂದೆಯಾದ ದೇವರು ಆ ಯೇಸುವನ್ನು ತಪ್ಪಿ ಮುದ್ದಿಟ್ರಂತೆ. ಹಲ್ಲೆಲೂಯಾ. ಯಾಕೆ? ಭಯಂಕರವಾದ ಒಂದು ಪಾಡು ಮಾನವರಿಗಾಗಿ ಯೇಸು ಪಡಬೇಕಾಗಿತ್ತು. ಒಂದು ಪಾತ್ರ ಮಾಡುವುದಕ್ಕಾಗಿ ತಂದೆಯಾದ ದೇವರು ಯೇಸುವಾಗಿ ಈ ಭೂಮಿಗೆ ಬಂದಿತ್ತು. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತಂದೆ ಬೇರೆ ಅಲ್ಲ, ಮಗ ಬೇರೆ ಅಲ್ಲ, ಪರಿಶುದ್ಧ ಆತ್ಮ ಬೇರೆ ಅಲ್ಲ. ಅವರು ಮೂವರು ಒಬ್ಬರೇ. ಒಂದು ಪಾತ್ರ ಮಾಡುವುದಕ್ಕಾಗಿ, ಒಂದು ಕ್ಯಾರೆಕ್ಟರ್ ಮಾಡುವುದಕ್ಕಾಗಿ ಅವರು ಹಂಗೆ ಬಂದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಷ್ಟೇನಾ ಈ ವಾಕ್ಯ? ದೇವರು ಇಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರನ್ನಾಗಿಯೂ ನಿರ್ಮಿಸುವನಾಗಿ ಕಾಣಿಸಿಕೊಂಡಿದ್ದಾನೆ. ಬರ್ರಿ, ಏನ್ ಗೊತ್ತಾ? ನಂಬಿಕೆ, ವಿಶ್ವಾಸ. ಹೌದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇನ್. ಬರೀ ಅದೇ ಅಷ್ಟೇ. ಹಲ್ಲೆಲೂಯಾ. ಈ ನಂಬಿಕೆಯಿಂದ ನಾವು ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡುವುದಕ್ಕಾಗಿ ಆತನ ರಕ್ತ ಸುರಿಸಲ್ಪಟ್ಟಿದೆ, ಅದು ನನಗಾಗಿ ಅಂತ ನೀನು ನಂಬುವುದರಿಂದ ನಿನ್ನ ಹಿಂದಿನ ಪಾಪಗಳೆಲ್ಲ ದೇವರು ಏನ್ ಮಾಡ್ಬಿಟ್ರು, ಕ್ಷಮಿಸಿ ಅದನ್ನು ಶಿಲುಬೆಯಲ್ಲಿ ಫಿನಿಶ್ಡ್ ಅಂತ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಆಮೇನ್. ಎರಡನೇದು, ಇನ್ನ ಹೆಚ್ಚಾಗಿ ವಾಕ್ಯ ಇದೆ, ಬೇಡ. ರೋಮರ್ 5:1 ಓದಿ. ರೋಮರ್ 5:1 ಇದು ಏನಕ್ಕೆ ಹೇಳ್ತಾರೆ ಅಂತ ಹೇಳಿ ಈ ವಾಕ್ಯಗಳು ನಾವು ನೋಡಕ್ ಹೋದ್ರೆ ಪುನರುತ್ಥಾನದ ವಾಕ್ಯನೇ ಮಾತಾಡ್ಬೇಕು. ಮೊದಲು ದೇವರು ಸಿಲುಬೆಯ ಮೂಲಕ ತಾನು ಹೊಂದಿದ ಮರಣದ ಮೂಲಕ ಮನುಷ್ಯನಿಗೆ ಏನ್ ಸಿಕ್ಕಿತ್ತು, ಅದರ ಮೂಲಕ ನಮಗೆ ಏನ್ ದೊರಕಿತ್ತು ಅನ್ನುವಂತ ವಿಷಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ಈ ವಾಕ್ಯಗಳು ನಾವು ನಿಮಗೆ ಪ್ರಸಂಗ ಮಾಡ್ತಾ ಇದ್ದೇವೆ. ಆಮೇನ್ ಅಂತ ಹೇಳಿ. ಇವಾಗ ಓದಿ ರೋಮರ್ 5:1. ಹೀಗಿರಲಾಗಿ ನಾವು ನಂಬಿಕೆಯಿಂದ ನಾವು ಏನಾಗಿದ್ದೇವೆ ಇಂದಿನ ಕಾಲದಲ್ಲಿ ನಾವು ಏನಾಗಿದ್ದೀವಿ, ಈಗ ಹೇಗೆ ನೀತಿವಂತರಾದ್ರಿ ನಾವು ಕ್ರಿಸ್ತನ ರಕ್ತದಿಂದ, ಅದು ರಕ್ತ ಸುರಿಸ್ಬಿಟ್ರು. ಹೇಗೆ ನೀತಿವಂತರಾದ್ರಿ ಇಲ್ಲೇ ಹೇಳ್ತದಲ್ಲ, ನಂಬಿಕೆಯಿಂದ. ಹಲ್ಲೆಲೂಯಾ. ನೀನು ನಂಬಿದ್ರಿಂದ ನೀನು ನೀತಿವಂತನಾಗಿದ್ದೀಯಾ. ನೀನು ಆ ರಕ್ತ ನನಗಾಗಿಯೇ ಯೇಸು ಸುರಿಸಿದ್ದಾರೆ. ಆ ರಕ್ತದ ಮೂಲಕ ನನ್ನ ಪಾಪ ನಿವಾರಣೆ, ಶಾಪದ ಶಿಲುವೆಯ ಮುಳ್ಳಿನ ಕಿರೀಟದ ಮೂಲಕ ನನ್ನ ಶಾಪ ನೀಗಲ್ಸ್ಪಟ್ಟಿದೆ ಅಂತ ನೀನ್ ನಂಬಿದ್ರಿಂದ ನಿನ್ ಶಾಪ ತೆಗೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಅವಾಗ ಒಬ್ಬ ನೀತಿವಂತನಾಗ್ಬೇಕಂದ್ರೆ ಯಾವುದರಿಂದ? ಜೋರಾಗಿ ಹೇಳಿ.
ಬರವಾರ ಮರ್ತೋಗ್ಬಿಡ್ರಿ. ಒಬ್ಬ ನೀತಿವಂತನಾಗೋದು ನಾನು ಕಾಣಿಕೆ ದಶಮ ಭಾಗ ಕೊಡುವುದಿಲ್ಲ, ನಾವು ಆರಾಧನೆಗೆ ಬಂದು ಆರಾಧನೆ ಮಾಡುವುದಿಲ್ಲ. ಅದೇ ನಮ್ಮ ಪಾಸ್ಟ್ ಹೇಳ್ತಾ ಇದ್ರು, ರಾತ್ರಿ ಎಲ್ಲ ಆದಿ ಆಗಮ ಪುಸ್ತಕத்தை கேட்டு காலையில எஞ்சி ஆதாமுக்கு ஏவாளுக்கு என்ன சம்பந்தம்? ஆதாம் தெரியுமா? ஏவாள் தெரியுமா? தெரியாது. எங்க வீட்டு பக்கத்துல இருக்கிறாங்க, பார்க்கல நீ பைபிள்ல தெரியலையா? அவங்க ஸ்டோரி எல்லாம் தெரியாது தானே, அவங்க என்ன பண்ணாங்க இதெல்லாம் கேட்டுட்டு காலையில எழுந்துச்சு ஆதாமுக்கு எவ்வளவுக்கு என்ன சம்பந்தம் கேட்டான். அந்த கதை ஆயிடுது. ஞாபகத்துல வச்சுக்கோங்க. அல்லேலூயா. எதேதோ மெமரியில போட்டு வச்சுக்கீங்க, அதையும் கொஞ்சம் ஞாபகத்துல வச்சுக்கோங்க. அல்லேலூயா. ನಂಬಿಕೆಯಾದ ಮನುಷ್ಯ ಏನಾಯ್ತ? ನೀತಿವಂತನಾಗ್ಬಿಟ್ಟ. ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಹಲ್ಲೆಲೂಯಾ. ಮೊದಲು ನಾವು ಪಾಪಿಗಳಾಗಿದ್ದಾಗ ದೇವರು ನಮ್ಮ ಮೇಲೆ ಹೆಚ್ಚಾದ ಕೋಪ ಇಟ್ಟಿದ್ರು. ಕೋಪದಿಂದ ಒಡೆದು ಸಾಯಿಸ್ಬಿಡ್ತಾ ಇದ್ರು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಹಾವುಗಳನ್ನು ಬಿಟ್ಟು ಕಚ್ಚಿಸಿ ಅರ್ಧ ಜನನ ಸಾಯಿಸಿದ್ರು, ಭೂಕಂಪ ಬರೆಸಿ 3,000 ಜನನ ಸಾಯಿಸಿದ್ರು, ಬೆಂಕಿ ಬರೆಸಿ 2,000 ಜನರನ್ನ ಸಾಯಿಸ್ತಾ ಇದ್ರು ಕೋಪದಲ್ಲಿ. ಆದ್ರೆ ಈಗ ಆ ಕೋಪದಿಂದ ನಾವೇನಾಗಿದ್ದೇವೆ? ದೇವರ ಕೋಪದಿಂದ ತಪ್ಪಿಸಿಕೊಂಡು ಏನಾಗಿದ್ದೇವೆ? ದೇವರು ಕೊಟ್ಟಂತ ಉಚಿತವಾದ ಕೃಪೆಯಲ್ಲಿ ನಾವೇನಾಗಬೇಕು? ದೇವರೊಂದಿಗೆ ಸಮಾಧಾನದಲ್ಲಿ ಇರುವುದನ್ನು ಕಲಿತುಕೊಳ್ಳೋಣ, ಸಮಾಧಾನವಾಗಿ ಇರೋಣ. ಹಲ್ಲೆಲೂಯಾ. ನೆನ್ನೆ ನಮ್ಮ ಜೊತೆ ಒಬ್ಬರು ಕೆಲಸ ಮಾಡಿದ್ರು, ಒಂದಿಬ್ಬರು. ಅವರೇ ಕೆಲಸ ಕೇಳಿದ್ರು, 2 ವಾರ ಕಂಟಿನ್ಯೂ ಆಗಿ ಮಾಡ್ತೀನಿ ಅಂದ್ರು. ನಾನು ಆ ಕೆಲಸ ಈ ಬರವಾರ ಮಾಡೋಣ ಅಂತ ಹೋದ ವಾರ ಯೋಚನೆ ಮಾಡ್ತಾ ಇದ್ದ. ಆಳುಗಳಿಲ್ಲ. ಅವ್ರಿಗೆ ಹೇಳಿದ್ರೆ ಬರವಾರದಿಂದ ಸ್ಟಾರ್ಟ್ ಮಾಡ್ತೀವಿ ಸರ್, ನಮ್ಮ ಹತ್ರ ಆಳುಗಳಿಲ್ಲ, ನಮ್ ಬೇರೆ ಕೆಲಸ ಇದೆ ಅಂತ ಹೇಳ್ಬಿಡೋಣ ಅಂತ ಇದೆ. ಅಷ್ಟೊತ್ತಿಗೆ ಒಬ್ಬ ಕಾಲ್ ಮಾಡಿ, ಅಯ್ಯ ಕೆಲಸ ಇದೆಯಾ, ಬರ್ತೀನಿ. ನಾನು ಹೇಳಿದೆ, ಅವ್ರು ನೋಡಪ್ಪ ಅಲ್ಲೈತೆ, ನೀನು ಕರೆಕ್ಟಾಗಿ 2 ವಾರ ಬಂದು ಮಾಡಂಗಿದ್ರೆ ಕರ್ಕೊಂಡೋಗಿ ಬಿಡ್ತೀನಿ, ನೀನಿಲ್ಲ ಅಂದರೆ ನಾನು ಬರೋ ವಾರ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ, ನಾನು ಮಾಡಲ್ಲ. ಇಲ್ಲ ಯಾ 2 ವಾರ ನಾನು ಬಂದು ಮಾಡಿ ಮುಗಿಸ್ಕೊಟ್ಟು ಹೋಗ್ತೀನಿ, ಅರ್ಧದಲ್ಲಿ ಹೋಗಲ್ಲ ಅಂತ ಹೇಳಿದ. ಅದರಿಂದ ನಾನು ಒಪ್ಕೊಂಡು ಆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಕರೆಕ್ಟಾಗಿ ಪೇಮೆಂಟ್ ದಿನ ನಿನ್ನೆ ಶನಿವಾರ ಅವನು ಕೆಲಸ ಬಂದಂತ ಹೊರಬಿಟ್ಟ. ಅವನಿಗೆ ಯಾವುದೋ ಒಂದು ಕಾಂಟ್ರಾಕ್ಟ್ ಬಂದಂತ ಅರ್ಧದಲ್ಲಿ ಬಿಟ್ಟು ಹೋಗ್ಬಿಟ್ಟ. ಪೇಮೆಂಟ್ ಕೊಡ್ತಾರ ಓನರು? ಶನಿವಾರ ಕೆಲಸ ಮಾಡೋದಿಲ್ಲ ಅಂದ್ರೆ ಕೊಡ್ತಾರ? ಸರಿ, ಒಂದು ವೇಳೆ ನಾವು ಮಾಡುವಂತ ಪ್ರಾರ್ಥನೆ ದೇವರ ಕೃಪೆ ಅವ್ರ ಹೃದಯದಲ್ಲಿ ಮಾತಾಡಿ ಪೇಮೆಂಟ್ ಕೊಡ್ತು. ಭಯಂಕರ ಕೋಪ ಬಂದ್ಬಿಡ್ತು ನನಗೆ. 1 ರೂಪಾಯಿ ಕೊಡಬಾರ್ದು, ಇಟ್ಟಾಡಿಸಿ ಕೊಡ್ಬೇಕು ಅಂತ ಯೋಚನೆ ಮಾಡ್ಕೊಂಡೆ ಬಂದ್ಬಿಟ್ಟೆ ಮನೆಗೆ. ಆದ್ರೆ ದೇವರ ವಾಕ್ಯ ಗಮನಿಸ್ತಾ ಇದ್ದೆ, ನನಗೆ ಜ್ಞಾಪನ ಕೊಡ್ತಾ ಇದ್ದೆ ದೇವರ ವಾಕ್ಯ. ಕೋಪ ಬಂದ್ಬಿಡ್ತು. ನಾ ಹಿಂದಿನ ಮನುಷ್ಯನಾಗಿದ್ದರೆ 1 ರೂಪಾಯಿ ಕೊಡ್ತಾ ಇದ್ದಿಲ್ಲ ಅವನಿಗೆ. ಏನ್ ಮಾಡ್ತೇವೆ ಮಾಡ್ಕೊಳ್ಳೋ ಅಂದ್ಬಿಡ್ತಾ ಇದ್ದೆ. ಆದ್ರೆ ನನ್ನ ಹಳೆ ಸ್ಥಿತಿ ಹೋಗಿ ದೇವರು ಕೃಪೆಯಲ್ಲಿ ಹೊಸ ಸ್ಥಿತಿ, ನೀತಿವಂತನಾಗಿ ಅದನ್ನ ರಕ್ತದ ಮೂಲಕ, ಅದನ್ನ ಮರಣದ ಮೂಲಕ ನನ್ನನ್ನು ದೇವರು ಬದಲಾಯಿಸಿದ್ದಾರೆ. ಆಮೇಲೆ ಆ ಬದಲಾವಣೆ ಏನು ಗೊತ್ತಾ? ಜಕರ್ಯ ಅಂತ ಒಬ್ಬ ಮನುಷ್ಯ ಇದ್ದ, ಜಗ್ಗಯ್ಯ ಅಂತ ಒಬ್ಬ ಮನುಷ್ಯ ಇದ್ದ. ತಾನು ಬಡ್ಡಿಗೆ ಬಿಡುವನು, ಅನ್ಯಾಯವಾಗಿ ಹೆಚ್ಚಾಗಿ ಬಡ್ಡಿ ಗಳಿಸುವ ಮನುಷ್ಯ. ಯೇಸು ಅವನನ್ನು ಕಂಡಿದ್ದಕ್ಕೆ ಅವನೇನ್ ಮಾಡ್ದ ಗೊತ್ತಾ? ಯೇಸುವನ್ನು ನೋಡಿದ್ದಕ್ಕಾಗಿ, ಅಯ್ಯೋ ನಾನು ಯಾರನ್ನ ಏಮಾರಿಸಿದ್ದೆ, ಇದು ಇವಾಗ 2ರಷ್ಟು ವಾಪಸ್ ಕೊಡ್ತೀನಿ ಅಂತ ಏಮಾರಿಸಿದ ದುಡ್ಡು ಎಲ್ಲವೂ ತೆಗೆದುಕೊಂಡು ಹೋಗಿ ಆ ಜನಗಳಿಗೆ ಕೊಟ್ಟುಬಿಟ್ಟ. ಅದೇನು ಇನ್ನೊಂದು ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನಿನಗೆ ಮೇಲೆ ಯಜಮಾನರೇ, ನಿಮಗೆ ಮೇಲೆ ಒಬ್ಬ ಯಜಮಾನದಿದ್ದಾನೆ ಅಂತ ಮರೆತೋಗ್ಬಿಡ್ಬೇಡಿ. ನೀನು ಕೂಲಿ ಹಿಡಿದ್ರೆ ಆ ಕೂಲಿಯ ಕುಕ್ಕುರಳು ದೇವರಿಗೆ ಮುಟ್ಟುತ್ತೆ. ಹುಷಾರಾಗಿರ್ರಿ. ನಿನ್ನಲ್ಲಿ ಕೆಲಸ ಮಾಡುವನು ಬೆವರು ಆ ಬೆವರು ಕೆಳಗಡೆ ಬೀಳುವ ಅಷ್ಟಿಗೆ ಅವನ ಸಂಬಳ ಕೊಟ್ಟು ಬಿಡು. ಅವನ ಅಯ್ಯೋ ಅಂದ್ರೆ ಅದು ನಿನಗೆ ಶಾಪ. ಹಲ್ಲೆಲೂಯಾ. ಯಾಕಂದ್ರೆ ಅದನ್ನೇ ಅವನು ನಂಬಿರ್ತಾನೆ. ದೇವರಿಗೆ ಮೊರೆ ಇಟ್ರೆ ಅದು ನಿನಗೆ ಶಾಪ. ಈ ವಾಕ್ಯಗಳೆಲ್ಲ ನನ್ನ ಮೈಂಡಲ್ಲಿ ಮನೇಲಿ ಓಡ್ತಾ ಇತ್ತು. ಬೇಡ ದೇವರೇ, ನಾನು ಕೊಟ್ಟು ಬಿಡ್ತೀನಿ, ಅವನು ತಪ್ಪು ಮಾಡಿದ್ದಾನೆ, ಆ ತಪ್ಪನ್ನ ನಾನು ಕ್ಷಮಿಸ್ಬಿಡ್ತೀನಿ. ನಾನು ನ್ಯಾಯ ಪ್ರಮಾಣದ ಮನುಷ್ಯ ಅಲ್ಲ, ನಾನು ಕೃಪೆಯ ಮನುಷ್ಯ. ನಾನು ಮಾಡಿದ ತಪ್ಪನ್ನು ನೀನು ನೆನೆಸಿದ್ರೆ ನಾನು ಎಷ್ಟೋ ಸತಿ ದಂಡಿಸಲ್ಪಡಬೇಕಾಗಿತ್ತು. ನಾನು ದಂಡಿಸಲ್ಪಡಬೇಕಾದ ಸ್ಥಳದಲ್ಲಿ ನನ್ನ ಪಾಪವನ್ನು ಕ್ಷಮಿಸಿ ನೀನು ದಂಡಿಸಲ್ಪಟ್ಟಿದ್ಯಾ.
ಇದಕ್ಕಿಂತ ಹೆಚ್ಚಾಗಿ ನನಗೆ ಏನು ಬೇಕು, ನಾನು ಅವನ ತಪ್ಪನ್ನು ನಾನು ಕ್ಷಮಿಸುತ್ತೇನೆ ಅಂತ ಹೇಳಿ ಪೇಮೆಂಟ್ ಕೊಟ್ಬಿಟ್ಟೆ. ಹಲ್ಲೆಲೂಯ. ಎಲ್ಲರಿಗೂ ಪೇಮೆಂಟ್ ಸೆಟಲ್ ಮಾಡಿಬಿಟ್ಟೆ. ಕೆಲವು ಕಡೆ ಓನರ್ ಪೇಮೆಂಟೇ ಕೊಟ್ಟಿಲ್ಲ, ಆದ್ರೆ ನನ್ನ ಹತ್ರ ಇದ್ದಿದ್ದು ದುಡ್ಡೆಲ್ಲ ಹಾಕಿ ಪೇಮೆಂಟ್ ಸೆಟಲ್ ಮಾಡಿಬಿಟ್ಟೆ. ಅವಾಗ ದೇವ್ರ ಹತ್ರ ಹೇಳಿದೆ, ದೇವ್ರೇ ಇನ್ನು ಯಾವ ಸಾಲವೂ ಇಲ್ಲ ನನ್ನ ಕೆಲಸದವ್ರ ಹತ್ರ, ನೀನು ಹೇಳಿದ್ಯಾ ನಿಮಗೆ ಯಾವ ಸಾಲವೂ ಇರಬೇಡ್ದು, ಪ್ರೀತಿ ಎನ್ನುವಂತ ಒಂದೇ ವಿಷಯವೇ ನಿಮಗೆ ಸಾಲವಾಗಿ ಕಾಣಲ್ಪಡಬೇಕು. ಆಮೇನ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇದು ಯಾಕೆ ಹೇಳುತ್ತೇನೆ ಅಂದ್ರೆ, ಹಲ್ಲೆಲೂಯ, ನಾವು ಇಂದಿನ ಕಾಲದಲ್ಲಿ ನಾವೇನಾಗಿದ್ದೀರಿ, ಪಾಪಿಗಳಾಗಿದ್ದೀರಿ. ಆದ್ರೆ ಇವಾಗ ದೇವರು ಏನ್ ಮಾಡಿದ್ದಾರೆ, ಎಫೆಸರ್ 5 ಅದರಲ್ಲಿ ಓದಿ. ಎಫೆಸರ್ ನೀವು ಇಂದಿನ ಕಾಲದಲ್ಲಿ 5ನೇ ಅಧ್ಯಾಯ 8ನೇ ವಾಕ್ಯ ಓದಿ. ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ರಿ, ಹಂಗಂದ್ರೆ ಪಾಪದಲ್ಲಿದ್ರಿ, ಮೋಸ ಮಾಡ್ತಾ ಇದ್ರಿ, ಅನ್ಯಾಯ ಮಾಡ್ತಾ ಇದ್ರಿ ಜನರಿಗೆ. ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಹಂಗಂದ್ರೆ ಬೆಳಕು ನೀತಿಗೆ ಸಂಬಂಧ. ಹಲ್ಲೆಲೂಯ. ಬೆಳಕು ಪರಿಶುದ್ಧತೆಗೆ ಸಂಬಂಧ. ದೇವರು ಅದೇ ಹೇಳಿದ್ರು, ಕಾರ್ಗತ್ತಲಾಗಿದ್ದಂತ ಯೇಸು ಬರುವುದಕ್ಕೆ ಮುಂಚೆ ಕಾರ್ಗತ್ತಲಾಗಿದ್ದಂತ, ಹಂಗಂದ್ರೆ ಭಯಂಕರ ಪಾಪದಲ್ಲಿದ್ದಂತ ಈ ಜನರಿಗೆ ದೊಡ್ಡ ಬೆಳಕು, ಹಂಗಂದ್ರೆ ಪರಿಶುದ್ಧ ಯೇಸು. ಹಲ್ಲೆಲೂಯ. ಅದೇ ಯೋಹಾನ 1ರಲ್ಲಿ ಹೇಳುತ್ತೆ, ಈತನಲ್ಲಿ ಬೆಳಕಿತ್ತು, ಆ ಬೆಳಕು ಮನುಷ್ಯರಿಗೆ ಜೀವವಾಗಿತ್ತು. ಹಲ್ಲೆಲೂಯ. ಇಂದಿನ ಕಾಲದಲ್ಲಿ ನಾವು ಪಾಪಿಗಳಾಗಿದ್ದೇವೆ, ಆದರೆ ಈಗ ರಕ್ಷಣೆ ಒಂದು ಯೇಸುವಿನ ರಕ್ತದ ಮೂಲಕ ನಾವು ತೊಳೆಯಲ್ಪಟ್ಟು ಶಾಪಗಳೆಲ್ಲ ನೀಗಿಸಲ್ಪಟ್ಟು ನಾವೇನಾಗಿದ್ದೇವೆ, ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಚೆನ್ನಾಗಿ ಗಮನಿಸಿ. ಒಂದು ವೇಳೆ ಆ ಅಪ್ಪನಿಗೆ ನಾನು ಏನಾದರೂ ನಿನ್ನೆ ಸಂಬಳ ಹಾಕಿಲ್ಲ ಅಂದಿದ್ರೆ, ಇಟ್ಟಾಡಿಸಿದ್ರೆ, ಅವ್ನು 4 ಜನ ಹತ್ರ ಏನು ಹೇಳ್ತಾ ಇದ್ದ ಗೊತ್ತಾ, ಅವ್ರವ್ರ ಪಾಸ್ಟ್ರ ಇಬ್ಬರೇ ಏಮಾತು ನಾವು ಇಬ್ಬರೇ ಆ ಪೈಚೋರು ನಾವು ಹೇಳ್ಕೋ ಬರ್ತಾ ಇದ್ದ ಇಲ್ವಾ, ದೇವರ ನಾಮ ದೋಷಣೆ ಆಯ್ತಾ ಇಲ್ವಾ. 10 ಆಜ್ಞೆಗಳಲ್ಲಿ ದೇವರು ಕೊಟ್ಟಿದ್ದ ಅದರಲ್ಲಿ 10ರಲ್ಲಿ ಒಂದು, ನನ್ನ ನಾಮ ದೂಷಿಸಲ್ಪಡಬಾರದು, ಯಾವ ಕಡೆಯೂ ದೂಷಿಸಲ್ಪಡಬಾರದು. ಹಲ್ಲೆಲೂಯಾ. ಅವಾಗ ನಮ್ಮ ಬೆಳಕು ಅವ್ರಿಗೆ ಕಾಣಿಸ್ಬೇಕು. ಇವಾಗ ಅವನಿಗೇನಾಗಿರ್ತದೆ ಗೊತ್ತಾ, ನಾವು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ರಿ ಸುರೇಶನ ಹತ್ರ, ಒಂದು ವೇಳೆ ನಾವು ಒಂದು ಮೇಸ್ತಿರಿ, ನಾವು ಮಾಡ್ತಾ ಇರೋವಾಗ ನನ್ನ ಜೊತೆ ಇರೋವನ್ನ ಬಿಟ್ಟು ಓಡೋಗ್ಬಿಟ್ರೆ ನಮಗೆ ಎಷ್ಟು ನೋವು ಬರ್ಬೋದು. ಅದನ್ನು ಅವನು ಅರ್ಥ ಮಾಡ್ಕೊಂಡಿರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಅಲ್ಲ, ಅರ್ಥ ಮಾಡ್ಕೊಂಡಿರ್ತಾನೆ. ಅವನೊಬ್ಬ ಕಾಂಟ್ರಾಕ್ಟ್ ಮಾಡೋನೆ, ಮಾಡ್ತಾ ಇದ್ಬಿಟ್ಟು ನಾಳೆ ಕೆಲಸ ಮುಗಿಬೇಕು, ನಾಳೆ ಪೇಮೆಂಟ್ ಕೊಡಬೇಕು, ಯಾರು ಹೋಗಿಲ್ಲ ಅಂದರೆ ಅವಾಗ ಅವನಿಗೂ ನೋವು, ಅದನ್ನು ಅರ್ಥ ಮಾಡ್ಕೊಂಡಿರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ನಾವು ಅದಕ್ಕೆ ನೋಡಿ ಬೆಳಕು ಏನಾಗಿರ್ಬೇಕಂತೆ, ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚಿಕೆ ಯಾವುದು, ಕರ್ತನಿಗೆ ಮೆಚ್ಚಿಕೆ ಏನು, ಮೆಚ್ಚುಗೆ ಆದದ್ದು ದೇವರಿಗೆ ಇಷ್ಟವಾಗಿದ್ದು ಏನೆಂಬುದನ್ನು ಪರಿಶೀಲಿಸಿ ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ. ನಾವು ಮಾಡುವ ಒಂದೊಂದು ವಿಷಯದಲ್ಲಿ ದೇವರಿಗೆ ಇಷ್ಟವಾಗಿರುವ ವಿಷಯ ಯಾವುದಂತ ನಾವು ತಿಳಿದುಕೊಳ್ಬೇಕಂತೆ, ಎಚ್ಚರಿಕೆಯಿಂದ ತಿಳಿದುಕೊಳ್ಬೇಕಂತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಆದ್ರೆ ಈ ವಾಕ್ಯ ಏನ್ ಹೇಳುತ್ತು ರೋಮರಲ್ಲಿ, ಹೀಗಿರಲಾಗಿ ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿರೋಣ. ಒಂದು ಟೈಮ್ ದೇವರಿಗೆ ನಮ್ಮ ಮೇಲೆ ಕೋಪ ಇತ್ತು, ಶಿಲುಬೆಯ ಮರಣದ ಮೂಲಕ. ಇವತ್ತು ದೇವರು ನಿನ್ನನ್ನು ನನ್ನನ್ನು ಪ್ರೀತಿ ಮಾಡುವವರಾಗಿರ್ತಾರೆ. ಅದಕ್ಕೆ ಮತ್ತೆ ದೇವರು ಕೋಪ ಎಗುರಿಸ್ದಿರಂಗೆ ದೇವರಿಗೆ ಇಷ್ಟವಾದ ವಿಷಯ ಯಾವುದೊಂದು ಪರೀಕ್ಷೆ ಮಾಡಿ ನಾವು ತಿಳಿದುಕೊಂಡು ಅದರಂತೆ ನಡೆಯೋಣ. ಅವಾಗ ದೇವರಲ್ಲಿ ನಾವು ಸಮಾಧಾನವಾಗಿ ಇರುವವರಾಗಿರ್ತೇವೆ. ನಾವು ಇಲ್ಲ ಒಂದೇ ವಾಕ್ಯ, ರೋಮರ್ 8:1 ಓದಿ. 8:1. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಮಯವು ಈಗ ಇಲ್ಲವೇ ಇಲ್ಲ. ಹಳೆ ಒಡಂಬಡಿಕೆ ಕಾಲದಲ್ಲಿ ತಪ್ಪು ಮಾಡಿದ್ರೆ ಅವರು ಅಪರಾಧಿಗಳಂತ
ಒಂದು ಹೆಸರನ್ನು ಪಡೆದುಕೊಳ್ತಾ ಇದ್ರು. ಅವ್ರು ಮಾಡುವಂತ ತಪ್ಪಿಗೆ ಅವರು ದಂಡನೆ ಅನುಭವಿಸ್ತಾ ಇದ್ರು. ಆದರೆ ಈ ವಾಕ್ಯ ಹೇಳುತ್ತೆ, ಕ್ರಿಸ್ತ ಯೇಸುವಿನ ಮೂಲಕ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ. ಎಷ್ಟು ಜನ ಕ್ರಿಸ್ತ ಯೇಸುವನ್ನು ನಂಬಿದ್ದೀರಾ? ಇನ್ನು ಜೀವಿಸುವುದು ನಾನಲ್ಲ, ನನ್ನಲ್ಲಿ ಕ್ರಿಸ್ತನೇ ಜೀವಿಸ್ತಾನೆ. ಯಾಕೆ ಹೇಳಿ, ನಿನ್ನೆ ನಾನು ಕೊಟ್ಟಂತ ಆ ಪೇಮೆಂಟಿನ ವಿಷಯದಲ್ಲಿ ನಾನಾಗಿ ನಾನು ಕೊಟ್ಟಿಲ್ಲ, ಸುರೇಶ್ ಆಗಿ ಕೊಟ್ಟಿಲ್ಲ, ಜೋಸಫ್ ಆಗಿ ಕೊಟ್ಟೆ. ಯಾಕಂದ್ರೆ ಇನ್ನು ಸುರೇಶ್ ಆಗಿ ನಾನು ಜೀವಿಸ್ತಾ ಇಲ್ಲ, ನನ್ನಲ್ಲಿ ಜೋಸಫ್ ಅಂತ ಹೇಳಿಕೊಂಡು ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ಆದುದರಿಂದ ಅಂತವರಿಗೆ ಏನಿಲ್ಲ, ಅಪರಾಧಿ ಎನ್ನುವಂತ ಪಟ್ಟ ಇನಿ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವ ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಎಲ್ಲ ಹೇಳಿ, ಬಿಡಿಸಿತು. ಆಮೇಲೆ ನಾವು ಬಿಡುಗಡೆ ಹೊಂದಬೇಕಾ? ಬಿಡುಗಡೆ ಹೊಂದಿದ್ದೇವಾ? ನಾವು ಶುದ್ಧರಾಗಬೇಕಾ? ಶುದ್ಧೀಕರಿಸಲ್ಪಟ್ಟಿದ್ದೇವಾ? ಯೋಹಾನ 15 ಹೇಳುತ್ತೆ, ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ನನ್ನಲ್ಲಿದ್ದು ಒಬ್ಬ ಫಲ ಕೊಡುವುದಾದರೆ ಅವನನ್ನು ಹೆಚ್ಚಾಗಿ ಫಲ ಕೊಡುವ ಹಾಗೆ ಶುದ್ಧಮಾಡುತ್ತೇನೆ. ಅವಾಗ ನಾವು ಶುದ್ಧವಾಗಬೇಕಾ? ಶುದ್ಧೀಕರಿಸಲ್ಪಟ್ಟಿದ್ದೇವಾ? ಹೇಳಿ, ಶುದ್ಧೀಕರಿಸಲ್ಪಟ್ಟಿದ್ದೀವಿ. ನಾವಾಗ ನಾವು ಶುದ್ಧರಾಗಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ಇದೇನು ಹೇಳ್ತಾರೆ, ಬ್ಲೂ ಕಲರ್ ಸೋಪ್ ಏನ್ ಹೇಳ್ತಾರೆ? ಕುನಿಗೋಸ್ಕರ. ಬ್ಲೂ ಕಲರ್ ಸೋಪ್ ಗೊತ್ತಿಲ್ಲ, ಬಟ್ಟೆ ಒಗೆಯೋದು. ಯಾವುದೋ ಒಂದು ಹಾಕಿದ ವೈಟ್ ಶರ್ಟ್ ಕರೆ ಎಲ್ಲ ಹೋಗ್ಬಿಡ್ತದಲ್ಲ, ಸರ್ಫಸ್ ಅಲ್ಲಿ ಹಾಕಿ ಬಟ್ಟೆ ಹೋದ್ರೆ ಅದು ಶುದ್ಧವಾಗುತ್ತೆ, ಅರ್ಧ ಆಗುತ್ತೆ. ಸ್ನಾನ ಮಾಡೋ ಮೆಡಿಮೇಕ್ಸ್, ಲಕ್ಸು, ಗೂಗಲ್, ಡವ್ ಶಾಂಪು, ಕ್ಲಿನಿಕ್ ಶಾಂಪು ಇದೆಲ್ಲ ಹಾಕಿ ಉಜ್ಜಿ ತೊಳೆದ್ರೆ ಕೈ ಶುದ್ಧವಾಗುತ್ತೆ. ಆದ್ರೆ ನಮ್ಮ ಪಾಪ ಶುದ್ಧವಾಗಲ್ಲ, ನಮ್ಮ ಶಾಪ ಶುದ್ಧವಾಗಲ್ಲ. ಹಲ್ಲೆಲೂಯಾ. ಯೇಸು ಅದನ್ನು ಶುದ್ಧ ಮಾಡಿದ. ಆಮೇಲೆ ನಮ್ಮ ಕೈಯಲ್ಲಿ ಶುದ್ಧವಾಗಕ್ಕೆ ಸಾಧ್ಯ ಇಲ್ಲ. ಯೇಸುವೇ ನಮ್ಮನ್ನು ತನ್ನ ರಕ್ತದ ಮೂಲಕ ಏನ್ ಮಾಡಿದ್ರು? ಶುದ್ಧ ಮಾಡಿದ್ದಾರೆ. ಇನ್ನು ನಾವು ಶುದ್ಧೀಕರಿಸಲ್ಪಡೋರಲ್ಲ, ಶುದ್ಧೀಕರಿಸಲ್ಪಟ್ಟವರು, சுத்தமாக்கப்பட்டவர்கள். ஆமென். எந்த சோப்புனால? கல்வாரியில சிந்தின அந்த பரிசுத்த ரத்தத்தினால. ஹல்லேலூயா. முழுமையான சுத்தம். சோப்பு, ஷாம்பு எல்லாம் இந்த உடல் அழுக்கத்தான் நீக்கும், இந்த உடை அழுக்கத்தான் நீக்கும். உன் இருதயத்தை அது என்ன பண்ணாது? சுத்திகரிக்காது. அந்த ரத்தம் என்ற சோப்பு உன்னை பர்ஃபெக்டா சுத்திகரிக்க வைக்குது. அதுதான் நேற்று நடந்த விஷயம். ஹல்லேலூயா. ரத்தம் என்னை சுத்திகரித்து இருக்கிறது. அதனால நான் என்ன பண்றேன்? அவர் எனக்குள்ள வாசம் செய்யறதுனால அந்த அன்போட நான் என்ன பண்றேன்? அவன் பாவத்தை மன்னிச்சுன்றா, நீ செய்த தப்பு நான் மன்னிச்சிட்டேன் போ. ஹல்லேலூயா. முடிஞ்சிச்சு கதை. தண்டிக்கிறது நியாய பிரமாணம், மன்னிக்கிறது கிருபை பிரமாணம். ஹல்லேலூயா. ಪ್ರೈಸ್ ದಿ ಲಾರ್ಡ್. ಆಮೇಲೆ ಅದೇ ಆದ್ರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಮಯವು ಈಗ ಇಲ್ಲವೇ ಇಲ್ಲ. ಯಾಕಂದ್ರೆ ಜೀವ ಉಂಟು ಮಾಡುವ ಪವಿತ್ರಾತ್ಮದಿಂದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಅಷ್ಟೇನಾ ವಾಕ್ಯ? 8:1. ಇವಾಗ ಎಫೆಸರ್ 2:13. ಯಾರಿಗಾನ ಅರ್ಥ ಆಗಿಲ್ಲ ಅಂದ್ರೆ ಕೈ ಎತ್ತಿ ಹೇಳಿ, ಅರ್ಥ ಆಗೋ ಥರ ಹೇಳ್ತೀನಿ ಹೊರಮಂಡಗಳಿಗೆ. ಎಫೆಸರ್ 2:13. ಈಗಲಾದರೂ ಮೊದಲು ದೂರವಾಗಿದ್ದ ನೀವು, ದೇವರಿಗೂ ನಮಗೂ ಒಂದು ವಿರೋಧಿ ತರ ಇತ್ತು, ವೈರಾಗ್ಯ ತರ ಇತ್ತು. ನಾವು ದೇವರಿಗೂ ನಾವು ದೇವರು ಏನಾಗಿದ್ರಿ? ದೂರವಾಗಿದ್ರಿ. ಯಾಕಂದ್ರೆ ನಾವು ತಳ್ಳಲ್ಪಟ್ಟವರಾಗಿದ್ರಿ, ನಾವು ಪಾಪಿಗಳಾಗಿದ್ರಿ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡುವವರು, ಮಾತನಾಡುವವರು, ಯೋಚನೆ ಮಾಡುವವರಾಗಿ ಇದ್ರಿ. ಆ ವಾಕ್ಯ ಹಾಗೆ ಹೇಳುತ್ತೆ. ಏನ್ ಹೇಳುತ್ತೆ? ಎಲ್ಲಿಂದ ಓದಿದ್ರಿ? ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಹಂಗಂದ್ರೆ
ಸಮೀಪ ಅಂದ್ರೆ ದೂರ ಇದ್ದ ನಾವು ಇವಾಗ ಎಷ್ಟು ಹತ್ರ ಬಂದಿದೆ ಹೇಳಿ, ಎಷ್ಟು ಹತ್ರ ಬಂದಿದ್ವಿ. ಇವಾಗ ನನಗೊಬ್ಬ ರಿಲೇಷನ್ ಇದ್ದಾನೆ, ದೊಡ್ಡಪ್ಪ ಚಿಕ್ಕಪ್ಪ, ಅವನೇನಾಗ್ತಾನೆ ದೂರ ರಿಲೇಷನ್. ಏನ್ ರಿಲೇಷನ್? ದೂರ ರಿಲೇಷನ್. ದೊಡ್ಡಪ್ಪ ಚಿಕ್ಕಪ್ಪ ಅವರೆಲ್ಲ ಏನಾಗ್ತಾರೆ, ಮಾಮ ಗಿಮಾಲ, ದೂರ ರಿಲೇಷನ್. ಹತ್ರ ರಿಲೇಷನ್ ಯಾರಾಗಿರ್ಬೋದು ಹೇಳಿ? ಮಕ್ಕಳು. ಹಲ್ಲೆಲೂಯಾ. ದೂರವಾಗಿದ್ದಂತ ನಿನ್ನನ್ನು ನನ್ನನ್ನು ಆತನು ರಕ್ತದ ಮೂಲಕ ಏನ್ ಮಾಡಿದ್ದಾರೆ, ಹತ್ರ. ಎಷ್ಟು ಹತ್ರ ಅಂದ್ರೆ ನಾವು ಆತನನ್ನು ಅಪ್ಪ ತಂದೆ ಅಂತ ಕೂಗುವ ಪುತ್ರ ಸ್ವೀಕಾರದ ಭಾಗ್ಯವನ್ನು, ಆತ್ಮವನ್ನು ನಮಗೆ ದಯಪಾಲಿಸಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನ್ ಕೊಟ್ಟಿದ್ದಾರೆ ಹೇಳಿ, ಬಾಯಿ ಬಿಟ್ಟು ಹೇಳಿ. ಅಪ್ಪ ತಂದೆ, ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಅಪ್ಪ ತಂದೆ ಎಂದು ಕೂಗುವ ಪುತ್ರ ಸ್ವೀಕಾರದ ಆತ್ಮವನ್ನು ಇದೆಯಾ ಸ್ವಾಮಿ. ಅದಕ್ಕಾಗಿ ನಿನಗೆ ಎಷ್ಟು ಹತ್ರ ತಂದುಬಿಟ್ರು ನೋಡಿ. ದೇವರಿಗೆ ವೈರಿಗಳಾಗಿದ್ದಂತ ನಾವು, ದೂರವಾಗಿದ್ದಂತ ನಾವು, ದೇವರಿಗೆ ಎಷ್ಟು ಹತ್ರ ದೇವರು ನಮ್ಮನ್ನು ತಂದಿಟ್ಕೊಂಡ್ರು ನೋಡಿದ್ರ. ಹಲ್ಲೆಲೂಯಾ. ಅದನ್ನ ಪ್ರೀತಿ ನೋಡಿದ್ರ ಎಷ್ಟು ಚೆನ್ನಾಗಿದೆ. ಹಲ್ಲೆಲೂಯಾ. ಅವಾಗ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುವ ಪುತ್ರ ಸ್ವೀಕಾರ ಆತ್ಮ ಹೊಂದಿಕೊಂಡ ಮೇಲೆ ಭಯದಲ್ಲಿ ಜೀವಿಸುವ ಭಾವವನ್ನು ತೆಗೆದುಹಾಕ್ಬಿಡಿ. ಹಂಗಂದ್ರೆ ಅರ್ಥ ಏನ್ ಗೊತ್ತಾ? ಅಯ್ಯೋ ಲೋನ್ ಕಟ್ಬೇಕಲ್ಲ, ಅಯ್ಯೋ ಚೀಟಿ ಕಟ್ಬೇಕಯ್ಯ, ಅಯ್ಯೋ ಕೆಲಸ ಇಲ್ಲ, ಮನೆ ಬಾಡಿಗೆ ಕಟ್ಬೇಕಲ್ಲ, ಅಯ್ಯೋ ನನ್ನ ಮಕ್ಕಳಿಗೆ ಅಡ್ಮಿಷನ್ ಕಟ್ಬೇಕಲ್ಲ. ಇವಾಗ ನಾನು ನೋಡಿ, ಮಗನಿಗೆ ಹೆಂಗೋ ಹಂಗ ಆಗ್ತಾ ಇತ್ತು. ಮಗನಿಗೆ ಚಿಕ್ಕ ಅಡ್ಮಿಷನ್ ಅಂತ 37,000 ನಾವು 3 ಸತಿ ಕಟ್ಟಿದ್ರೆ ಆಗ್ತಾ ಇತ್ತು. ಮಗಂದು ಸ್ವಲ್ಪ ಇನ್ನೊಂದು ವರ್ಷ ಕಟ್ಟಬೇಕು, ಅವನಿಗೆ 1,00,000 ಮೇಲೆ ಕಟ್ಟಬೇಕು. ಇವಾಗ ಮಗಳು ಅದೇ ಫಸ್ಟ್ ಇಯರ್ ಡಿಗ್ರಿಗೆ ಬರ್ತಾ ಇದ್ದಾರೆ. ಇವಾಗ ಇಬ್ಬರಿಗೂ ಕಟ್ಟಬೇಕಾದ್ರೆ ಏನ್ ಮಾಡ್ಲಿ? 1 ರೂಪಾಯಿ ಇಲ್ಲ, 1 ರೂಪಾಯಿ ಇಲ್ಲ. ಒಂದು ಕಡೆ ಭಯ, ಒಂದು ಕಡೆ ನಂಬಿಕೆ. ದೇವರು ಹೇಳಿದ್ದಾರೆ, ಅಪ್ಪ ತಂದೆ ಅಂತ ಕೂಗಿದ ಮೇಲೆ ಭಯದ ಆತ್ಮ ಇಲ್ಲ ನಿನಗೆ, ಧೈರ್ಯದ ಆತ್ಮವನ್ನು ಹೊಂದಿದ್ದೀಯಾ. ಯಾಕೆ ಭಯ ಬಿಡ್ತೀಯಾ? ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. ಸ್ಥಿರ ಚಿತ್ತನಾಗಿ ಧೈರ್ಯದಿಂದ ಇರು. ಆಮೇಲೆ ಬೆಟ್ಟಗಳನ್ನು ನೋಡಿ ಭಯ ಪಡಬೇಡ. ಬೆಟ್ಟವೇ ಇಲ್ಲಿಂದ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುವಂತ ವಿಶ್ವಾಸದಿಂದ ನೀನು ಹೇಳುವಾಗ ಅದು ಹಾಗೆ ಆಗುತ್ತೆ. ಹಲ್ಲೆಲೂಯಾ. ಬೆಟ್ಟದ ರೀತಿಯಲ್ಲಿ ಕಾಣುವಂತ ಪ್ರತಿಯೊಂದು ಸಮಸ್ಯೆಯನ್ನು ಯೇಸುವಿನ ನಾಮದಲ್ಲಿ ಭರವಸೆ ಇಟ್ಟು ನಾವು ಹೋಗುವಾಗ ಅಂತ ಸಮಸ್ಯೆಗಳು ದೇವರು ಪರಿಹಾರ ಮಾಡೇ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ವಿಶ್ವಾಸದಿಂದ ಹೇಳ್ಬಿಟ್ಟೆ, ವಿಶ್ವಾಸದಿಂದ ಹೇಳ್ಬಿಟ್ಟೆ. ದೇವರ ಸಮ್ಮುಖದಲ್ಲಿ ನಿಂತ್ಕೊಂಡು ದೇವರಿಗೆ ನೋಡ್ಕೊಳ್ತೇವೆ. ಆಮೇಲೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದ್ರಿಂದ ವಾಕ್ಯ ಏನ್ ಹೇಳ್ತು? ಈಗಲಾದರೂ ಅಲ್ಲಿಂದನೇ ಓದಿದ್ರ, ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದ ಆತನೇ ನಮಗೆ ಸಮೀಪಿಸಿದರೆ, ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದ ಆತನು ನಮಗೆ ಸಮಾಧಾನ ಕೃತನಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದು ಹಾಕಿ, ನೋಡಿದ್ರ, ಆತನು ತನ್ನ ಶರೀರವನ್ನು ಪಾಪಕ್ಕಾಗಿ ಶಾಪಕ್ಕಾಗಿ ಸಮರ್ಪಿಸುವುದಕ್ಕಾಗಿ, ನಮಗೆ ನಿತ್ಯ ಜೀವ ದೊರಕುವುದಕ್ಕಾಗಿ, ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕಾಗಿ ತನ್ನ ಶರೀರವನ್ನು ಏನ್ ಮಾಡಿದ್ರು? ಒಡ್ಕೋ ಹೋಗು, ನನ್ನ ಮಕ್ಕಳು ಒಳಗಡೆ ಬರಬೇಕು ನನ್ನ ರಾಜ್ಯಕ್ಕೆ ಅಂತ ತನ್ನ ಶರೀರವೇ ಒಪ್ಪಿಸ್ಕೊಟ್ರು. ಹೊಡೆದ್ರ, ನಾರಾಗಿ ಹೊಡೆದು ಕಿತ್ತಿದ್ರ, ಜಜ್ಜಿದ್ರ. ಶರೀರದ ಮೂಲಕ ಸಮರ್ಪಿಸಿದ್ರಲ್ಲಿ, ದೇವರು ತನ್ನ ಶರೀರವನ್ನು ಒಪ್ಪಿಸಿದ್ರಲ್ಲಿ ವಿಧಿರೂಪವಾದ ಆಜ್ಞೆಗಳೆಲ್ಲ ಧರ್ಮಶಾಸ್ತ್ರವನ್ನು ಆತನ ಏನ್ ಮಾಡಿದ್ರು? ಆ 31 ಪುಸ್ತಕವನ್ನು ಏನ್ ಮಾಡ್ಬಿಟ್ರು? ತೆಗೆದು ಹಾಕಿ ಇದ್ದ ದೋಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡ ಗೋಡೆಯನ್ನು ಕೆಡವಿ ಹಾಕಿದನು. ಯಾವುದದ ಅಡ್ಡ ಗೋಡೆ? ಯಾವುದದ ಅಡ್ಡ ಗೋಡೆ? ಇದ್ದ ದೋಷ
ನೀನು ಪರಲೋಕಕ್ಕೆ ಬರಕ್ಕಾಗಲ್ಲ, ನೀನು ಪಾಪಿ ಅನ್ನುವಂತ ಆ ದೋಷವನ್ನು ಮುಗಿಸಿ, ಹೇಗೆ ಎಲ್ಲವೂ ಮುಗಿದಿತು ಅಂತ ಶಿಲುವೆ ಮೂಲಕ ಹೇಳಿ ನಮಗೆ ಅಗಲಿಸಿದ, ಹಂಗಂದ್ರೆ ತಡೆಯಾಗಿದ್ದ ಆ ಪರದೆಯನ್ನು, ಹಂಗಂದ್ರೆ ಆ ಗೋಡೆಯನ್ನು, ಹಂಗಂದ್ರೆ ಪರಲೋಕಕ್ಕೆ, ಸ್ವರ್ಗಕ್ಕೆ, ಸಮಾಧಾನ ರಾಜ್ಯಕ್ಕೆ, ನಿತ್ಯ ಜೀವಕ್ಕೆ ಹೋಗುವಂತ ಆ ಗೋಡೆಯನ್ನು, ಆ ಪರದೆಯನ್ನು ದೇವರು ಏನ್ ಮಾಡ್ಬಿಟ್ರು? ಅರಿದು ಹಾಕ್ಬಿಟ್ರು, ಕೆಡವಿ ಹಾಕ್ಬಿಟ್ರು, ತೆಗೆದು ಹಾಕ್ಬಿಟ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಹೇಗೆ? ತನ್ನ ರಕ್ತದ ಮೂಲಕ, ತನ್ನ ಶರೀರದ ಮೂಲಕ. ಹೇಳು ವಾಕ್ಯ ಮಾತಾಡೋದು ದೊಡ್ಡದಲ್ಲ, ಅದರಿಂದ ನಮಗೆ ಏನು ಲಾಭ ಅದು ಮುಖ್ಯ. ಆಮೇಲೆ ಹಲ್ಲೆಲೂಯಾ. ನೀನು ನಾನು ಅನುಭವಿಸಬೇಕಾದ ದಂಡನೆಯನ್ನು ಯೇಸು ಅನುಭವಿಸಿ ತೀರಿಸಿ ಇದ್ದ ಅಡ್ಡ ಗೋಡೆಯನ್ನು ಒಡೆದು ಹೋಗ್ರಿ ಒಳಗಡೆ, ದೇವರ ರಾಜ್ಯಕ್ಕೆ ಬನ್ರಿ ಅಂತ ಕರೆದು ಬಿಟ್ರು ದೇವರು. ಹಲ್ಲೆಲೂಯಾ. ದೂರವಾಗಿದ್ದಂತ ನಿನ್ನನ್ನು ನನ್ನನ್ನು ಮಕ್ಕಳಾಗಿ ಆತನ ಹತ್ತಿರ ಸೇರಿಸ್ಕೊಂಡಂತ ದೇವರು ಆತನು. ಹಲ್ಲೆಲೂಯಾ. ಧರ್ಮಶಾಸ್ತ್ರದ ಆಜ್ಞೆಗಳು ನಮ್ಮಲ್ಲಿ ಪಾಲಿಸಕ್ಕಾಗುವುದಿರ ಇದ್ದಂಥ ಕಾರ್ಯಗಳನ್ನು ಅದನ್ನು ಶಿಲುವೆ ಮೂಲಕ ತಾನೇ ಅದನ್ನು ಮಾಡಿ ಮುಗಿಸಿ ತೆಗೆದು ಹಾಕ್ಬಿಟ್ಟ. ಹಲ್ಲೆಲೂಯಾ, ಯೇಸು. ಆಮೇಲೆ ಅದನ್ನು ಸಮಾಧಾನ ಮಾಡುವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನಾಗಿ ನಿರ್ಮಿಸಿದ್ದಾನೆ. ಇದ್ದ ದೋಷವನ್ನು ತನ್ನ ಶಿಲುವೆಯ ಮೇಲೆ ಕೊಂದು ಶಿಲುವೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಹಲ್ಲೆಲೂಯಾ. ಆ ಶಿಲುವೆಯ ಮೂಲಕ ದೇವರೊಂದಿಗೆ ದೇವರು ಏನ್ ಮಾಡಿದ್ದಾರೆ? ಸಮಾಧಾನ ಪಡಿಸಿದ್ದಾರೆ. ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. ಹಲ್ಲೆಲೂಯಾ. ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಆಮೆನ್, ಹಲ್ಲೆಲೂಯಾ. ಮೊದಲು ಯೆಹೂದ್ಯರು, ಫರಿಸಾಯರು, ಗ್ರೀಕರು, ಇಬ್ರಿಯರು ಅಂತ ಭೇದ ಭಾವ ಇತ್ತು. ಆದ್ರೆ ಇವತ್ತು ಯೇಸು ಕ್ರಿಸ್ತನ ಆ ಶಿಲುವೆಯ ಮರಣದ ಮೂಲಕ ನಮ್ಮನ್ನು ಏನ್ ಮಾಡಿದ್ದಾರೆ? ಒಂದೇ ಸ್ಥಾನದವರು. ನಾವೆಲ್ಲ ಯಾರಂದ್ರೆ ಒಂದೇ ಪರಿಶುದ್ಧ ಆತ್ಮವನ್ನು ಹೊಂದಿದವರು, ಒಂದೇ ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ತೊಳೆದವರು, ಒಂದೇ ನಿತ್ಯ ಜೀವವನ್ನು ಎದುರು ನೋಡ್ತಾ ಇರೋರು, ಒಂದೇ ದೇವರ ರಾಜ್ಯಕ್ಕೆ ಪ್ರವೇಶಿಸುವವರಾಗಿರ್ತೇವೆ. ಆಮೇಲೆ ಇನ್ನು ನಮಗೆ ಯಾರಿಲ್ಲ, ವೈರಿಗಳಿಲ್ಲ. ನಮಗಿರೋದು ಒಂದೇ ವೈರಿ, ಯಾರು? ಸಾತಾನ. ಅವನನ್ನು ಲಜ್ಜೆಪಡಿಸುವುದಕ್ಕಾಗಿ ದೇವರು ನಮ್ಗೆ ಏನಿಟ್ಟಿದ್ದಾರೆ? ಔತಣವನ್ನು. ಹಂಗಂದ್ರೆ ದೇವರ ಶರೀರ, ಆತನ ರಕ್ತ ದೇವರು ನಮಗೆ ಕೊಟ್ಟಿದ್ದಾರೆ. ಆತನನ್ನು ಅವಮಾನ ಪಡಿಸುವುದಕ್ಕಾಗಿ ಆತನ ರಕ್ತವು, ಶರೀರವು ನಮಗೆ ಸಿದ್ಧವಾದ ಅದೇ ಔತಣ. ವಿರುಂದು, ತಮಿಳಲ್ಲಿ ವಿರುಂದು, ಕನ್ನಡದಲ್ಲಿ ಔತಣ. ஹல்லேலூயா. அந்த பிசாசியை வெட்கப்படுத்தும்படி கர்த்தர் நமக்கு ஒரு விருந்தை வச்சிருக்கிறார், பந்தி. ஹல்லேலூயா, பிரைஸ் தி லார்ಡ್. ಸರಿ, ಇನ್ನೊಂದು ವಾಕ್ಯ ಓದಿ. ಎಫೆಸರ್ ಯಾವ್ದು ಓದ್ತಾ ಇರೋದು ನಾವು? ಅಲ್ಲಿ ನಿಲ್ಲಿಸಿ 1 ಥೆಸಲೋನಿಕ 1:10 ಓದಿ. 1 ಥೆಸಲೋನಿಕ 1:10. ಆತನು ಶಿಲುಬೆಯ ಮರಣದ ಮೂಲಕ, ರಕ್ತದ ಮೂಲಕ, ಶರೀರ ಧಾರೆಯ ಮೂಲಕ ಮಾನವರಿಗೆ ಏನು ಬೆನಿಫಿಟ್? ಹಲ್ಲೇಲೂಯಾ, ಅದನ್ನು ನಾವು ನೋಡ್ತಾ ಇದ್ದೇವೆ. 1 ಥೆಸಲೋನಿಕ 1:10 ಓದಿ. ನಂಬುವವರಾದ, ಯಾರು ನಂಬೋದು? ಯಾರು ನಂಬೋದು? ನಂಬುವವರಾದ ಅಂದ್ರೆ ಯಾರು ನಂಬ್ತಾ ಇರೋದು? ನಾವೇ. ಯಾರನ್ನ? ಆಮೇನ್. ಓದಿ. ನಂಬುವವರಾದ ನೀವು ಯಾರು? 1 ಥೆಸಲೋನಿಕ 1:10. ಆತನು ಸತ್ತವರೊಳಗಿಂದ ಎಬ್ಬಿಸಿದಂತ, ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾಗಿಂತಲೂ ತಿಳಿಸುತ್ತಾರೆ. ಈ ಯೇಸು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ಹಲ್ಲೇಲೂಯಾ. ಈ ಯೇಸು ಏನ್ ಮಾಡಿದ್ರು? ದೇವರ ಕೋಪದಿಂದ ಏನ್ ಮಾಡಿದ್ರಂತೆ? ನಮ್ಮನ್ನು
ತಪ್ಪಿಸಿದ್ದಾರೆ. ನೀವೊಂದು ವಾಕ್ಯ ಓದಿದ್ರಿ, ಓದಿದ್ರೆ ಅದು ಯಾವುದೋ ಒಂದು ಓದಿದ್ರಲ್ಲ, ಹೇಳ್ಬಿಟ್ಟು ಓದ್ರಿ. 2 ಥೆಸಲೋನಿಕ 2 ಓದಿ. ನಂಬುವವರಾದ ನಿಮ್ಮ ವಿಷಯದಲ್ಲಿ ನಾವು ಎಷ್ಟು ಶುದ್ಧರಾಗಿಯೂ ನೀತಿವಂತರಾಗಿಯೂ ನಿರ್ದೋಷಿಗಳಾಗಿಯೂ ನಡೆದುಕೊಂಡೆವೆಂಬುದಕ್ಕೆ ನೀವೇ ಸಾಕ್ಷಿಗಳು. ಅಪೊಸ್ತಲರ ಪೌಲರು ಅಲ್ಲೆಲ್ಲೂಯಾ, ಅವರೆಲ್ಲ ಒಂದು ವಿಧದಲ್ಲಿ ದೇವರಿಗೆ ವಿರೋಧಿಗಳಾಗಿ, ದೇವರ ಮಕ್ಕಳಿಗೆ ವಿರೋಧಿಗಳಾಗಿ ಇದ್ದರೂ ಕೂಡ ದೇವರನ್ನು ನಂಬಿ ಸ್ವೀಕರಿಸಿ ರಕ್ಷಣೆ ಹೊಂದಿ ಅವರು ದೇವರ ಸೇವೆಯನ್ನು ಮಾಡುವಾಗ ಹೇಳಿದಂಥ ಮಾತು ಏನಾಗಿತ್ತು ಅಂದರೆ, ನಂಬುವವರಾದ ನಿಮ್ಮ ವಿಷಯದಲ್ಲಿ ನಾವು ಎಷ್ಟು ಶುದ್ಧರಾಗಿಯೂ ನೀತಿವಂತರಾಗಿಯೂ ನಿರ್ದೋಷಿಗಳಾಗಿ ನಡೆದುಕೊಂಡೆ ಎಂಬುದಕ್ಕೆ ನೀವೇ ಸಾಕ್ಷಿಗಳು. ದೇವರು ಸಾಕ್ಷಿ. ತಂದೆಯು ತನ್ನ ಮಕ್ಕಳಿಗೆ ಹೇಗೋ ಹಾಗೆಯೇ ನಾವು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಬುದ್ಧಿ ಹೇಳುತ್ತಾ ಧೈರ್ಯಪಡಿಸುತ್ತಾ ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆಯಬೇಕೆಂದು ಖಂಡಿತವಾಗಿ ಹೇಳುತ್ತಾ ಇದ್ದೇವೆಂಬುದು ನಿಮಗೆ ತಿಳಿದಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರು ಪೌಲರು ಸೇವೆ ಮಾಡುವಾಗ ಆ ದೇವರ ಕುರಿತು, ಆ ದೇವರ ವಿಷಯವಾದ ಸಾಕ್ಷಿಗಳ ಕುರಿತು ಪ್ರಸಂಗ ಮಾಡಿ ಆ ದೇವರ ರಾಜ್ಯಕ್ಕೆ ಅವರು ಹೇಗೆ ಪ್ರವೇಶಿಸಬಹುದು ಅಂತ ಅವರು ವಾಕ್ಯದ ಮೂಲಕ ಅವರನ್ನು ಎಚ್ಚರಿಸಿ ಪ್ರಸಂಗ ಮಾಡಿ ಅವರಿಗೆ ಧೈರ್ಯ ತುಂಬುತ್ತಾ ಇದ್ರು. ಹಲ್ಲೆಲೂಯಾ. ಇವತ್ತು ನಾವು ನಂಬಿದ್ದೇವೆ, ನಂಬಿಕೆ ಮಾತ್ರ ಸಾಲದು, ನಮಗೂ ಧೈರ್ಯ ಉಂಟಾಗಬೇಕು. ಯಾಕಂದ್ರೆ ಇವಾಗ ರಕ್ತದ ಮೂಲಕ, ನಂಬಿಕೆ ಮೂಲಕ ಅಂತ ಹೇಳಿ ನಮಗೆ ಹಿಂದೆ ತಿಂಗಳ ಗಟ್ಟಲೆ ನಾವು ಕೆಲಸ ಮಾಡಿದ್ರೇನು ನಮ್ಮ ಅಗತ್ಯಗಳ ಕೊರತೆ ಇದೆ. ಆದ್ರಿಂದ ಅದರಲ್ಲಿ ಧೈರ್ಯ ಕಳೆದುಕೊಂಡು ಹೋಗಬಾರ್ದಂತ ಆಗಿನ ಕಾಲದಲ್ಲಿ ಪೌಲರು ಏನ್ ಮಾಡ್ತಾ ಇದ್ರು, ಪ್ರಸಂಗ ಮಾಡಿ ಆ ವಿಶ್ವಾಸಿಗಳಿಗೆ ಧೈರ್ಯ ತುಂಬಿಸ್ತಾ ಇದ್ರು. ವಿಶ್ವಾಸ ಭರವಸೆಯನ್ನು ಇನ್ನ ಹೆಚ್ಚಾಗಿ ತುಂಬಿಸ್ತಾ ಇದ್ರು. ಹಲ್ಲೆಲೂಯಾ. ಅವನ ಮಾತು ಹೇಳ್ತೀನಿ ನೋಡಿ, ತಡವಾದ್ರೂ ದೇವರ ವಾಗ್ದಾನ ನಮ್ಮಲ್ಲಿ ನೆರವೇರುತ್ತೆ. ಇವತ್ತು ನಮ್ಗೇನೋ ಒಂದು ಅಗತ್ಯ ಇದೆ, ಒಂದು ವಾರ ಪ್ರಾರ್ಥನೆ ಮಾಡಿದ್ವಿ, ಅದು ಸಿಕ್ಕಿಲ್ಲ, ಆದ್ರೇನು ಬಿಟ್ಬಿಡ್ಬಾರ್ದು. ಅದು ನಾವು ಏನ್ ಮಾಡ್ಬೇಕು, ಅನುದಿನವೂ ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಈ ತಿಂಗಳ ನಮ್ಮ ವರ್ಷ ವಾಗ್ದಾನವೇ ಅದೇ. ಹಲ್ಲೆಲೂಯಾ. ನಿಮ್ಮ ಎಲ್ಲಾ ಪ್ರಯತ್ನಗಳು ದೇವರು ಏನ್ ಮಾಡ್ತಾರಂತೆ, ಸಫಲ ಮಾಡ್ತಾರೆ, ಅದನ್ನು ನೆರವೇರಿಸ್ತಾರೆ, ಆಶೀರ್ವದಿಸ್ತಾರೆ. ನೀವೇನ್ ಮಾಡ್ಬೇಕು, ಪ್ರಯತ್ನ ಪಡುವವರಾಗಿರ್ಬೇಕು. ನೀವೇನ್ ಮಾಡ್ಬೇಕು, ಪ್ರಯತ್ನ ಪಡುವವರಾಗಿರ್ಬೇಕು. ಒಂದು ಊರಲ್ಲಿ ಒಬ್ಬ ಮನುಷ್ಯ ಆಯ್ತ, ಆ ಊರಲ್ಲಿ ಹಾಸ್ಪಿಟ್ಲ್ ಇಲ್ಲ. ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಒಂದು ಬೆಟ್ಟನೇ ದಾಟಿ ಆ ಬೆಟ್ಟದ ಹಿಂದ್ಗಡೆ ಊರಿಗೆ ಹೋದ್ರೆ ಹಾಸ್ಪಿಟ್ಲ್. ಅದು ಎಷ್ಟೋ ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕು. ಆ ಮನುಷ್ಯ ಹೆಂಡತಿಗೆ ಹಾವು ಕಚ್ಚಿಬಿಡ್ತು. ಒಂದಿನ ಹಾವು ಕಚ್ಚಿದ ತಕ್ಷಣ ಅವನು ಏನ್ ಮಾಡ್ಬಿಟ್ಟ, ಆ ಅಮ್ಮ ಸೆತ್ತೋಯ್ತು. ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗಿ ಸೆತ್ತೋಯ್ತು. ಒಂದಿನ ಅವನು ಯೋಚನೆ ಮಾಡ್ತಾನೆ, ನಮಗೆ ಈ ರೂಟು ಇದ್ದಿದ್ರೆ, ಬೆಟ್ಟದ ರೂಟ್ ಇದ್ದಿದ್ರೆ ನನ್ನ ಹೆಂಡತಿನ ಕಾಪಾಡ್ಕೊಳ್ಬೋದಾಗಿತ್ತಲ್ಲ, ಇನಿ ಈ ಊರಲ್ಲಿ ಒಬ್ರು ಸಾಯ್ಬಾರ್ದು ಅಂತ ಅವನೇನ್ ಮಾಡ್ದ, ಯಾವ ಗೌರ್ಮೆಂಟ್ ಸಹಾಯನೂ ಕಾಣ್ತೀರಾ, ಅವನೊಬ್ಬನೇ ಆ ಬೆಟ್ಟನ್ನು ಹೊಡೆದು ತನ್ನ ಶರೀರದಲ್ಲಿ ಪ್ರಾಣ ಇರುವವರೆಗೂ ಆ ಬೆಟ್ಟನ ಒಡೆದು ಒಂದು ದಾರಿ ಮಾಡಿದ್ದಾನೆ. ಅವನು ಪ್ರಯತ್ನ ಇಲ್ಲ ಅಂದ್ರೆ ಅಲ್ಲಿ ದಾರಿ ಮಾಡಕ್ ಸಾಧ್ಯವೇ ಇಲ್ಲ. ಅಯ್ಯೋ ಇಷ್ಟು ದೊಡ್ಡ ಬೆಟ್ಟ, ಅಯ್ಯೋ ಇದನ್ನ ನಾವು ಒಬ್ಬನೇ ಹೆಂಗ್ ಮಾಡ್ಲಿ, ನನ್ನ ಕೈಯಲ್ಲಿ ಆಗಲ್ಲಪ್ಪ, ಇದಕ್ಕೆ ಮಿಷಿನ್ ಬೇಕು, ಅದು ಬೇಕು, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹಿಂದೆ ಜರ್ದಿದ್ರೆ ಆ ಊರಲ್ಲಿ ಎಷ್ಟೋ ಜನ ಸಾಯ್ತಾ ಇದ್ರು. ಅವನು ಆ ದಾರಿ ಮಾಡಿಕೊಟ್ಟಿದ್ದಕ್ಕಾಗಿ ಎಷ್ಟೋ ಜನ ಪ್ರಾಣ ಉಳಿತಾ ಇತ್ತು. ಈವರೆಗೂ ಇದು ಸತ್ಯ. ಹಲ್ಲೆಲೂಯಾ. ನಮ್ಮ ಪ್ರಯತ್ನಗಳಲ್ಲಿ ನಾವು ಫಲ ಕಾಣಲೇಬಹುದು. ನಮ್ಮ ಪ್ರಯತ್ನಗಳಲ್ಲಿ ನಮ್ಮ ಜಯ ಖಂಡಿತ ಸಿಕ್ಕುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್ ಅಂತ ಹೇಳಿ ಆಗ ನಾವು ಪ್ರಯತ್ನ ಪಡುವುದು ಮುಖ್ಯವಾದ ವಿಷಯವಾಗಿದೆ. ಅದಕ್ಕೆ ಪೌಲ್ ಈ ಅಪೊಸ್ತಲರೆಲ್ಲ ಬರೀ ವಿಶ್ವಾಸ ತುಂಬಿದ್ರೆ ಸಾಲದು, ಇವರಿಗೆ ಧೈರ್ಯವನ್ನು ತುಂಬಿಸಬೇಕಂತ ಅವ್ರ ಸಾಕ್ಷಿಗಳ ಮೂಲಕ ಆಗಿನ ಕಾಲದಲ್ಲಿ ಪ್ರಸಂಗ ಮಾಡ್ತಾ ಇದ್ರು. ಆ ವಾಕ್ಯನೇ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿ, ರೋಮರ್ 1:18 ಓದಿ.
ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರೆಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಅಲ್ಲೆಲ್ಲೂಯಾ. ನಾವು ರಕ್ಷಣೆ ಹೊಂದುವುದಕ್ಕೆ ಮುಂಚೆ ದುಷ್ಟತನ, ಭಕ್ತಿಹೀನತೆ ಎಲ್ಲ ಮಾಡ್ಕೊಂಡಿರುವಾಗ ದೇವರಿಗೆ ಏನಾಗಿತ್ತು? ನಮ್ಮ ಮೇಲೆ ಕೋಪ ಹೆಚ್ಚಾಗಿತ್ತು. ಈಗ ಕೀರ್ತನೆ 33ರಲ್ಲಿ 13 ನೆನೆಸ್ತಾರೆ. ಓದಿ, ಕೀರ್ತನೆ 33ರಲ್ಲಿ 13 ಓದಿ. ನೋಡಿ, ದೇವರು ಆಕಾಶದಿಂದ ಮನುಷ್ಯರನ್ನು ನೋಡುತ್ತಾನೆ. ತಾನಿರುವ ಹಂಗಂದ್ರೆ ಅವ್ರು ಇರುವ ಜಗದಿಂದಾನೆ, ಪರಲೋಕದಿಂದಾನೆ ಭೂಮಿ ಅವರಿಗೆ ಇಷ್ಟೇ ಕಾಣಿಸ್ತದೆ. ಎಲ್ಲಿ ನೋಡಿ, ಭೂಮಿ ದೇವರಿಗೆ ಇಷ್ಟೇ. ರೇಲ್ವೆಯ ಪಾದಪೀಠ ಅಂತೆ, ಪಾದ ಇಡುವಂತ ಪೀಠ. ನಮ್ಗೆ ಅಷ್ಟು ದೊಡ್ಡದು ಕಾಣಿಸ್ಬೋದು, ಯಾರು ನಮ್ಮನ್ನ ನೋಡೋಲ್ಲ ಅಂತ ನಾವು ತಿಳ್ಕೊಬೋದು. ದೇವರಿಗೆ ಇಷ್ಟೇ ಅದು. ಪರಲೋಕ ಆತನ ಸಿಂಹಾಸನ, ಭೂಮಿ ಪಾದಪೀಠ. ಇಷ್ಟರಲ್ಲಿ ಯಾವ ಮನುಷ್ಯ ಏನ್ ಮಾಡ್ತಾನೆ ಎಲ್ಲ ದೇವರು ನೋಡ್ಬಿಡ್ತಾರೆ. ಅಲ್ಲೆಲ್ಲೂಯಾ. ಪರಲೋಕದಿಂದ ತಾನಿರುವ ಜಾಗದಿಂದ ಭೂಮಿ ನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ಓದಿ, ಅವರ ಎಲ್ಲರ ಹೃದಯಗಳನ್ನು ನಿರ್ಮಿಸಿ ಓದಿ. ಎಲ್ಲ ಹೃದಯನು ದೇವರು ನೋಡ್ತಾರೆ, ಎಲ್ಲ ಅವ್ರು ಮಾಡುವಂತ ಕಾರ್ಯಗಳನ್ನು ದೇವರು ನೋಡ್ತಾರೆ. ಮಹಾ ಶಕ್ತನ, ಭಯಂಕರನ, ಬಿಟ್ಬಿಡಿ. ಅಲ್ಲೆಲ್ಲೂಯಾ. ಅಲ್ಲೇನ್ ಹೇಳುತ್ತೆ? ದೇವರು ಪರಲೋಕದಿಂದ, ಆತನ ಇರುವ ಜಾಗದಿಂದ ಮನುಷ್ಯರ ಅನ್ನು ನೋಡ್ತಾರೆ ಮತ್ತು ಅವರ ಹೃದಯದಲ್ಲಿ ಏನೆಲ್ಲ ಓಡ್ತಾ ಇದೆ ಪ್ರತಿಯೊಂದನ್ನು ದೇವರು ನೋಡ್ತಾ ಇದ್ದಾರೆ. ಇಲ್ಲಿ ಅದೇ ತರ ಹೇಳುತ್ತೆ, ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆ ಮೇಲೆ, ದುಷ್ಟತನದ ಮೇಲೆ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಪರಲೋಕದಿಂದ, ತಾನಿರುವ ಜಾಗದಿಂದ ದೇವರು ಎಲ್ಲರನ್ನು ನೋಡಿ ಎಲ್ಲರ ಮೇಲೆ ದೇವರು ಕೋಪ ಕೊಟ್ಟ. ಯಾವಾಗ ನಾವು ರಕ್ಷಣೆ ಹೊಂದುವುದಕ್ಕೆ ಮುಂಚೆ, ಯಾವಾಗ ನಾವು ಯೇಸುವನ್ನು ನಂಬುವುದಕ್ಕೆ ಮುಂಚೆ, ಯಾವಾಗ ಯೇಸು ಶಿಲುಬೆಗೆ ಒಡೆಯಲ್ಪಡುವುದಕ್ಕೆ ಮುಂಚೆ, ಯಾವಾಗ ಯೇಸು ಪ್ರಾಣ ಕೊಟ್ಟು ಜೀವ ಪಡೆದುಕೊಳ್ಳುವುದಕ್ಕೆ ಮುಂಚೆ ದೇವರಿಗೆ ನಮ್ಮ ಮೇಲೆ ಕೋಪ ಇತ್ತು. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ. ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ನಾನಲ್ಲದೆ ನಿಮಗೆ ಬೇರೆ ದೇವರ ಇರಬಾರದು. ಆಕಾಶದ ಮೇಲೆ, ಭೂಮಿಯ ಕೆಳಗೆ, ಸಮುದ್ರದ ನೀರಿನ ಅಡಿಯಲ್ಲಿ ನಾನಲ್ಲದೆ ನಿಮಗೆ ಬೇರೆ ರೂಪಗಳನ್ನು ಮಾಡಿ ನೀವು ಆರಾಧಿಸಬಾರದು. ಅಲ್ಲೆಲ್ಲೂಯಾ. ಹೇಳಿದ್ರ ಇಲ್ವಾ ದೇವರು? ಮನುಷ್ಯನ ಮೇಲೆ ದೇವರಿಗೆ ಯಾಕೆ ಕೋಪ ಬಂತು? ದೇವರನ್ನ ರೇಗಿಸಿದ್ರು. ಸೃಷ್ಟಿಕರ್ತನನ್ನು ಸೃಷ್ಟಿಸಿದ ದೇವರನ್ನು ಬಿಟ್ಟು ಸೃಷ್ಟಿ ವಸ್ತುಗಳನ್ನು ಆರಾಧನೆ ಮಾಡಕ್ಕೆ ಆರಂಭಿಸಿದ್ರು. ಅದಕ್ಕೆ ದೇವರಿಗೆ ಕೋಪ ಬಂತು. ಅಲ್ಲೆಲ್ಲೂಯಾ. ಎಲ್ಲಿ ಹೇಳುತ್ತೆ ಇವ ಮಾತು? ರೋಮರ್ ಓದಿ, ರೋಮರ್ 1ನೇ ಅಧ್ಯಾಯನ ಆ 23 ರೋಮರ್ 1:23 ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು, ಹಂಗಂದ್ರೆ ಅಳಿದು ಹೋಗುವ ದೇವರಲ್ಲ, ಆತನಿಗೆ ಅಳಿವೇ ಇಲ್ಲ. ಸೆತ್ತು ಪುನರ್ಸ್ಥಾನ ಹೊಂದಿಕೊಂಡಂತ ದೇವರು. ನೀನು ನಾನು ಸೆತ್ತರೇನು ನನಗೆ ಪುನರ್ಸ್ಥಾನ ಏರ್ಪಾಡು ಮಾಡಿಕೊಡುವಂತ ದೇವರು. ಆತನಿಗೆ ಅಳಿವೇ ಇಲ್ಲ. ಅಳಿವಿಲ್ಲದ, ಅದೇ ಲಯವಿಲ್ಲದ ಅಂದ್ರೆ ಅಳಿವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ, ಹಂಗಂದ್ರೆ ಅಳಿದು ಹೋಗುವ ಮನುಷ್ಯ, ಪಕ್ಷಿ, ಸರ್ಪಾದಿಗಳು ಮೂರ್ತಿಯನ್ನು ಮಾಡಿಕೊಂಡರು. ಅಲ್ವಾ? ಅಷ್ಟೇ ಸಾಕು. ಅಳಿದು ಹೋಗುತ್ತೀರಾ ಇರುವ ದೇವರನ್ನು ಬಿಟ್ಟು ದೇವರು ಸೃಷ್ಟಿ ಮಾಡಿ ಇದಂತ ವಸ್ತುಗಳು, ಅಳಿದು ಹೋಗುವಂತ ವಸ್ತುಗಳನ್ನು ಮನುಷ್ಯ ಏನ್ ಮಾಡ್ದ? ಇಟ್ಕೊಂಡು ಆರಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಅದಕ್ಕೆ ದೇವರಿಗೆ ಮನುಷ್ಯನ ಮೇಲೆ ಕೋಪ ಬಂತು. ಅದಕ್ಕೆ ದೇವರು ಅವ್ರಿಗೆ ಮರಣ ದಂಡನೆ ವಿಧಿಸಿದ್ರು.
ಅದಕ್ಕೆ ದೇವರು ಅವನನ್ನು ದಂಡಿಸಿದ್ರು, ಕೋಪ ಮಾಡಿಕೊಂಡ್ರು, ದಂಡಿಸಿದ್ರು. ಅದಕ್ಕೆ ಈ ವಾಕ್ಯ ಹೇಳುತ್ತೆ, ದೇವರೇ ಸ್ಪಷ್ಟವಾಗಿ ತಿಳಿಸಿದನು, ನಾನಲ್ಲದಿರೇ ನಿಮಗೆ ಯಾರು ಇರಬಾರ್ದು, ಬೇರೆ ದೇವರುಗಳು ಇರಬಾರ್ದು. ಎಲ್ಲೆಲ್ಲ ಇರಬಾರ್ದಂತೆ, ಎಲ್ಲೆಲ್ಲ ಇರಬಾರ್ದಂತೆ. ಆಕಾಶದ ಮೇಲೆ ಯಾರಿದ್ದಾರೆ ಅಲ್ಲಿ? ಜನ ಹೇಳೋದು ದೇವರುಗಳೆಲ್ಲ ಅಲ್ಲಿದ್ದಾರಂತೆ. ಹಿಮಯಮಲೆ ಆಕಾಶದಲ್ಲಿ ಎಲ್ಲ ದೇವತೆ, ಆಮೇಲೆ ಸೂರ್ಯನ ಭಗವಾನ್, ಚಂದ್ರನ ಭಗವಾನ್ ಎಲ್ಲ ಮೇಲೆ. ಭೂಮಿ ಮೇಲೆ ಯಾರಿದ್ದಾರೆ? ಭೂಮಿ ಮೇಲೆ ಯಾರಿದ್ದಾರೆ? ಎಲ್ಲಿ ನೋಡಿದ್ರೆ ಕಲ್ಲು, ಮಣ್ಣು, ಮರ, ಗಿಡ, ಪಕ್ಷಿ, ಪ್ರಾಣಿ ಎಲ್ಲ ಏನಾಗಿದೆ? ದೇವರು ದೇವತೆಗಳೆಂತ ಪೂಜೆ ಮಾಡ್ತಾರೆ. ಸರಿ, ಭೂಮಿ ಮೇಲೆ. ನೀರಿನ ಒಳಗಡೆ ಏನಿದೆ? ಮೀನುಗಳನ್ನು ಸೋಮವಾರ ಮೀನು ಮಾರಲ್ಲ, ಮೀನು ತಿಂದ್ರೆ ಸೆತ್ತೋಗ್ತಾನ? ಸೋಮವಾರ ಮೀನು ತಿಂದ್ರೆ ಸೆತ್ತೋಗ್ತಾನ? ಯಾಕೆ ಮಾರಲ್ಲ? ಸೋಮವಾರ ಮೀನು ಅಂಗಡಿ ತೆಗೆಯಲ್ಲ, ಯಾಕೆ? ಪೂಜಿಸ್ತಾನೆ ಅವನು, ಭಕ್ತಿ ತೋರಿಸ್ತಾನೆ ಅವನು. ಅದಕ್ಕೆ ದೇವರು ಹೇಳುದು, ಭೂಮಿ ಮೇಲೆ ಇರುವಂತ ನೀರಿನ ಒಳಗೆ ಯಾವ ರೂಪವನ್ನು ನೀನೇನ್ ಮಾಡಬಾರ್ದು, ಪೂಜಿಸಿ ನನ್ನ ರೇಗಿಸಬಾರ್ದು. ಅದಕ್ಕೆ ದೇವರಿಗೆ ನಮ್ಮ ಮೇಲೆ ಕೋಪ ಬರುತ್ತೆ. ಅದಕ್ಕೆ ಆ ದೇವರು ಎಂಥವರು ಅಂತ ತೋರಿಸುವುದಕ್ಕಾಗಿ ಯೇಸು ಈ ಭೂಮಿಗೆ ಬಂದ. ಆ ದೇವರ ಪ್ರೀತಿ ಎಂಥದಂತ ತೋರಿಸುವುದಕ್ಕಾಗಿ ತನ್ನನ್ನೇ ತಾನು ಅರ್ಪಿಸಿಕೊಟ್ಟು, ಆತನ ಪ್ರೀತಿ, ಆತನ ಒರಿಜಿನಾಲಿಟಿ ಎಂಥದ್ದು, ಅದನ್ನು ಯಾರು, ಅದನ್ನ ಮನುಷ್ಯನ ಮೇಲೆ ಯಾವ ತರ ಪ್ರೀತಿ ಇಟ್ಟಿದ್ದಾರೆ ಅಂತ ತನ್ನ ಪ್ರಾಣದ ಮೂಲಕ ಅವ್ರು ಹೀಗೆ ಹೊರಪಡಿಸ್ತಾರೆ. ಹಲ್ಲೆಲೂಯಾ. ಮತ್ತೆ ನಾವು ದೇವರಿಗೆ ಕೋಪ ಬರಿಸೋದು ಬೇಡ, ಮತ್ತೆ ನಾವು ದೇವರಿಗೆ ಉರಿ ಬರಿಸೋದು ಬೇಡ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಳ್ಳೆಯದು ಯಾವುದೆಂದ ನಾವು ಎಚ್ಚರಿಕೆಯಿಂದ ತಿಳಿದುಕೊಂಡು ಬೆಳಕಿನವರಂತೆ ನಡೆದುಕೊಳ್ಳಬೇಕು ಅಂತ ಎಫೆಸರ್ 5 ಹೇಳುತ್ತೆ. ದೇವರಿಗೆ ಯಾವ್ದು ಮೆಚ್ಚಿಕೆ ಯಾವ್ದು ಅಂತ ನಾವು ಎಚ್ಚರಿಕೆಯಿಂದ ತಿಳಿದುಕೊಳ್ಬೇಕು. ಶಾರನ್ ಅವ್ರ ಮನೆ ಇಲ್ಲೇ ಇರೋದು, ಚರ್ಚೆಗೆ ಹೋಗಿ ಬಿಡುತ್ತೆ, ಹೋಗ್ಬಿಡು, ಹೋಗಿ ರಾತ್ರಿ ಎಲ್ಲ ಕುತ್ಕೊಂಡು ಮಾತಾಡಿ, ಹೋಗಿ ಸೈಲೆಂಟ್ ಆಗಿ ಬಂದು ಕುತ್ಕೋ, ಬಾಯ್ಲಿ ಕುತ್ಕೋ, ಗುಡ್ ಗರ್ಲ್ ಯುವರ್ ಯು ಟ್ಯಾಲೆಂಟ್. ಐ ಡೇರ್ ಇಟ್ ಟೆಲ್ ಮೀ, ನೋ ಇಂಡೈರೆಕ್ಟ್, ಐ ಡೇರ್ ಇಟ್ ಟೆಲ್ ಮೀ. ಇಷ್ಟು ದಿನ ನಾನು ಇಂಡೈರೆಕ್ಟ್ ಅಂದಿದ್ದೀನಿ, ನನಗೆ ಗೊತ್ತಿಲ್ಲ. ನನ್ನ ಮಗಳು ಹೇಳ್ತಾ, ಇಂಡೈರೆಕ್ಟ್ ಅಂದ್ರೆ ಹಿಂದೆ ಮಾತಾಡ್ತಾ ಇದ್ದೀನಿ ಅಂತೀಯ ನೀನು. ಡೈರೆಕ್ಟ್, ಒನ್ಲಿ ಡೈರೆಕ್ಟ್ ಅಂತ ಹೇಳು, ಮುಂದೆ ನನಗೆ ಗೊತ್ತಿಲ್ಲ, ಹೇಳ್ಕೊಡ್ಬೋತಾನೆ ನೀವು. ಇಂಡೈರೆಕ್ಟ್ ಅನ್ನ பின்னாடி பேசுறீங்க சொல்லிருக்கலாம் இல்லையா? நம்ம ஏதோ கொஞ்சம் அப்படியே இப்படியே கொஞ்சம் விட்டு விடுறோம், சொல்லிருக்கலாம் இல்லையாப்பா? டிகிரி பிசி நாங்கள் ಡೈರೆಕ್ಟಾಗಿ பேசுவோம். ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸರಿ, ದೇವರ ಕೋಪದಿಂದ ದೇವರೇ ಸ್ಪಷ್ಟವಾಗಿ ಅವ್ರಿಗೆ ಏನ್ ಮಾಡಿದ್ರು? ತಿಳಿಸಿದನು. ಹೇಗೆಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು, ಜಗತ್ತುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರ ಇಲ್ಲದವರಾಗಿದ್ದಾರೆ. ಯಾಕಂದರೆ ದೇವರ ವಿಷಯವಾಗಿ ದೇವರಿಗೆ ತಿಳಿವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕ ಇಲ್ಲದ ಅವರ ಮನಸ್ಸು ಮತ್ತೆ ಏನಾಯ್ತಂತೆ? ಕತ್ತಲೆಗೆ ಹೋಯಿತು, ಅಂದ್ರೆ ಪಾಪಕ್ಕೆ ಹೋಯಿತು ಅಂತ ಅರ್ಥ. ಬೆಳಗ್ಗೆ ಬರ್ತಾರೆ, ಮತ್ತೆ ಕಷ್ಟನೋ ಏನೋ ಒಂದು ಸಮಸ್ಯೆ ಬರುವಾಗ, ಹಿಂದೆ ಜರಿಯುವಾಗ ಅವರು ಕತ್ತಲೆಗೆ ಹೋಗ್ಬಿಡ್ತಾರೆ. ದೇವರ ಅದ್ಭುತ ಅತಿಶಯ, ದೇವರು ಈ ಸೃಷ್ಟಿ ಕ್ರಮಗಳೆಲ್ಲ ಕಾಣುವಾಗ ಅವ್ರ ಬುದ್ಧಿಗೆ ತಗೊಳ್ಬೇಕು. ಹೌದು, ದೇವರೇ ಇದನ್ನು ಸೃಷ್ಟಿ ಮಾಡಿದ್ದಾರೆ. ಹಲ್ಲೆಲೂಯಾ. ಭೂಮಿ ಉಂಡೆಯಾಗಿದೆ, ಯಾರು ಅದನ್ನ ಸಪೋರ್ಟ್ ಮಾಡಿಲ್ಲ, ಅದು ನೇತಾಡ್ತಾ ಐತೆ, ಅದಕ್ಕೆ ಯಾವುದು ಬ್ಯಾಲೆನ್ಸ್ ಇಲ್ಲ, ಹಾಗೆ ತಿರುಗ್ತಾ ಐತೆ. ಇದು ಸೈಂಟಿಸ್ಟ್ ಕಂಡುಹಿಡಿಯುವುದಕ್ಕೆ ಮುಂಚೆನೆ ಯೋಗ ಪುಸ್ತಕ, ಭೂಮಿಯನ್ನು ಅಂತರಂಗದಲ್ಲಿ ನೇತಾಕಿದವರು ಯಾರು? ದೇವರು. ಆಮೇಲೆ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ್ದು ಯಾರು? ದೇವರು. ಸೂರ್ಯನೇ ನೀನು ಅಲ್ಲಿರು, ಚಂದ್ರನೇ ಇಲ್ಲಿರು, ನಕ್ಷತ್ರಗಳೇ ಒಳಿಯಿರಿ ಅಂತ ಹೇಳಿದ್ದು ಯಾರು? ದೇವರು. ಎಲ್ಲ ಉಂಟಾಗಲಿ ಅಂತ ಹೇಳಿದ್ದು ಯಾರು? ದೇವರೇ. ಇದನ್ನು ನಾವು ನೋಡಿ ಈತನೇ ದೇವರು ಅಂತ ತಿಳಿದುಕೊಳ್ಳುವ ಆ ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಾರೆ. ಅದ್ರ ಮನುಷ್ಯ ಏನ್ ಮಾಡ್ತಾನೆ? ಇದನ್ನು ತಿಳಿದುಕೊಂಡು ಕೂಡ ಮತ್ತೆ ಏನ್ ಮಾಡ್ತಾನೆ? ಹಿಂಜರಿದು ಹೋಗಿ ತನ್ನ ಕತ್ತಲೆಯ ಜೀವಿತದಲ್ಲೇ
ಅವನು ಬದುಕುವವನಾಗಿದ್ದಾನೆ. ಅಂಥವನಿಗೆ ಶಿಕ್ಷೆ ದೊಡ್ಡದು ಅಂತ ವಾಕ್ಯ ಹೇಳುತ್ತೆ. ಅಂಥವನು ಮನಸ್ತಾಪ ಹೊಂದಿಕೊಂಡು ಕೊನೆಯವರೆಗೂ, ಯೇಸು ಬರುವವರೆಗೂ, ಇಲ್ಲ ತನ್ನ ಪ್ರಾಣ ತನ್ನ ಶರೀರದಿಂದ ಬೇರ್ಪಡುವವರೆಗೂ ಮನಸ್ತಾಪ ಹೊಂದಿಕೊಂಡ್ರೆ ಎಕ್ಸ್ಕ್ಯೂಸ್ ಇದೆ ಅವನು. ಆದರೆ ಕೊನೆಯವರೆಗೂ ಅವನು ಹಾಗೆ ಇದ್ರೆ ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಾವು ಎಚ್ಚರಿಕೆ ಆಗಿರಬೇಕು. ಇಂದಿನ ಕಾಲದಲ್ಲಿ ನಾವು ಕತ್ತಲೆ ಆಗಿದ್ರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಬೆಳಕಿಗೆ ಬಂದಿದ್ದೇವೆ. ಬೆಳಕಿನ ವಿಷಯವಾಗಿ ದೇವರಿಗೆ ಮೆಚ್ಚುಗೆ ಆಗಿರುವ ವಿಷಯ ಯಾವುದೆಂದು ನಾವು ತಿಳಿದುಕೊಂಡು ಅದರಂತೆ ನಾವು ನಡೆಯೋಣ. ಆಮೇಲೆ ಅಲ್ವಾ, ನಡೆಯೋಣ ಬೇಡವಾ? ಎಫೆಸರ್ 1ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಸಮಯ ಮುಗಿತಾ ಐತೆ, ಓದಿ. ಎಫೆಸರ್ 1 ನೋಡಿ, ಆತನು ಶಿಲುವೆಯ ಮೂಲಕ ತನ್ನ ರಕ್ತ ಸುರಿಸಿದ್ರಿಂದ ನಮಗೆ ಏನ್ ಲಾಭ ಅಂತ ನಾವು ನೋಡ್ತಾ ಇದ್ದೀವಿ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾ ಅತಿಶಯವೇ. ಆಮೇನ್ ಅಂತ ಹೇಳೋಣ. ಇವತ್ತು ನಾವು ಬಿಡುಗಡೆ ಹೊಂದಿದ್ದೇವೆ. ಯಾತದ್ರಿಂದ? ಯೇಸು ಕ್ರಿಸ್ತನ ರಕ್ತದಿಂದ. ಆ ರಕ್ತ ನಮಗೆ ಪ್ರಯೋಜನವಾಯಿತು. ಆ ರಕ್ತಕ್ಕೆ ನಾವೇನು ಬೆಲೆ ಕಟ್ಟಿಲ್ಲ, ನಾವೇನು ಈಡು ಕೊಟ್ಟಿಲ್ಲ. ಅದು ಉಚಿತವಾಗಿ ನಮಗೆ ಸಿಕ್ತು, ಗಿಫ್ಟು. ಆಮೇಲೆ ಕೃಪೆ, ಅದು ಕೃಪೆ. ಅತಿಶಯವಾಗಿ ಆತನ ರಕ್ತದ ಮೂಲಕ ನಮ್ಮ ಪಾಪ ಏನಾಯ್ತಂತೆ ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮತ್ತೆ ಹೋಗಿ ಸಿಕ್ಕಾಕೊಳ್ಳೋದು ಬೇಡ. ನಾವು ಹೋಗಿ ಮತ್ತೆ ಏನಾಗೋದು ಬೇಡ. ಗಲಾತ್ಯರ್ 5ನೇ ಅಧ್ಯಾಯ 1ನೇ ವಚನ ಓದಿ. ಕ್ರಿಸ್ತರು ನಮ್ಮನ್ನು ಸ್ವತಂತ್ರರಾಗಿ ಇರಬೇಕೆಂದು ಏನ್ ಮಾಡಿದ್ರಂತೆ ಹೇಳಿ, ಎಲ್ಲ ಜೋರಾಗಿ ಹೇಳ್ಬೇಕು. ಕ್ರಿಸ್ತನು ನಮ್ಮನ್ನು ಸ್ವತಂತ್ರವಾಗಿ, ಅಂದರೆ ಯಾರಿಗೂ ನೀವು ಸೈತಾನನಿಗೆ ಹೋಗಿ ಗುಲಾಮರಾಗಿ ಇರಬೇಡ್ರಿ ಅಂತ ದೇವರು ತನ್ನ ರಕ್ತದ ಮೂಲಕ ನಮ್ಮನ್ನು ಸ್ವತಂತ್ರವಾಗಿ ಬಾಳುವುದಕ್ಕಾಗಿ ಆತನ ಏನ್ ಮಾಡ್ದ? ಬಿಡುಗಡೆ. ಈ ಬಿಡುಗಡೆ ಯಾವತ್ತರಿಂದ? ನಾವು ಮಾಡಿದ ತ್ಯಾಗದಿಂದನಾ? ಯೇಸು ಮಾಡಿದ ತ್ಯಾಗದಿಂದನಾ? ಯೇಸು ಮಾಡಿದ ತ್ಯಾಗದಿಂದ ನಮ್ಗೇನಾಯ್ತು? ಬಿಡುಗಡೆ ಆಯ್ತು. ಅದರಲ್ಲಿ ನಾವೇನಾಗಿರ್ಬೇಕಂತೆ? ಅದರಲ್ಲಿ ಸ್ಥಿರವಾಗಿ, ಹೆಂಗಂದ್ರೆ ಉರ್ದಿಯಾಗಿ, அப்படின்னா ಪರ್ಫೆಕ್ಟ್ ಆಗಿ, அப்படின்னா ಉರ್ದಿ, ಸ್ಟ್ಯಾಂಡರ್ಡ್ ಉರ್ದಿಗೆ ಏನ சொல்றாங்க? ಸ್ಥಿರಾನ ಸ್ಟ್ರಾಂಗ್ ಆಗಿ, ಹತ್ ಕಡೆ ಇದ್ ಕಡೆ ಭಾಗದಿರಾ, ಹತ್ ಕಡೆ ಇದ್ರೆ ಬೀಳ್ದಿರಾ. ನಾವೇನಾಗ್ಬೇಕಂತೆ? ದೇವರು ಕೊಟ್ಟ ಆ ಸ್ವತಂತ್ರ ಎನ್ನುವಂತ ಬಿಡುಗಡೆಯಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸೋತದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬಾರ್ರಿ. ಹಂಗಂದ್ರೆ ತಿರುಗಿ ಕತ್ತಲೆಗೆ ಹೋಗಿ ಜೀವನ ಮಾಡೋದು ಬಿಟ್ಬಿಡ್ರಿ. ಯೇಸು ತಿರುಗಾ ಬಂದು ನಿನ್ನ ಪಾಪಕ್ಕಾಗಿ, ನನ್ನ ಶಾಪಕ್ಕಾಗಿ ಮತ್ತೆ ಆತನು ಶಿಲುಬೆಯಲ್ಲಿ ಹೊಡೆಯಲ್ಪಡುವುದಿಲ್ಲ. ಆತನು ಒಂದೇ ಸತಿ ನಿನಗಾಗಿ, ನನಗಾಗಿ, ಪಾಪ ಕ್ಷಮಾಪಣೆಗಾಗಿ ಹೊಡೆಯಲ್ಪಟ್ಟ ತನ್ನ ರಕ್ತವೇ ತೆಗೆದುಕೊಂಡು ಹೋಗಿ ಪಾಪ ಕ್ಷಮಾಪಣೆ ನಿವಾರಣೆ ಮಾಡಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಪದೇ ಯಾಜಕನು ವರ್ಷಕ್ಕೊಮ್ಮೆ ಪಾಪ ನಿವಾರಣೆ ಆ ತರ ಇಲ್ಲ. ಇದು ಒಂದೇ ಬಲಿಯಿಂದ ಪಾಪ ನಿವಾರಣೆ ಮಾಡಿ ಶುದ್ಧೀಕರಿಸಿದಂತ ರಕ್ತ. ಆಮೇಲೆ ಮತ್ತೆ ಹೋಗಿ ನಾವೇನಾಗಬಾರ್ದು, ಪಾಪದಲ್ಲಿ ಸಿಕ್ಕಿಕೊಳ್ಳಬಾರ್ದು. ಎಚ್ಚರಿಕೆಯಾಗಿರ್ರಿ. ಅದೇ ಗಲಾತ್ಯರ 5:13 ಓದಿ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ನೀವು ದೇವರನ್ನ ತಿಳಿದುಕೊಂಡ್ರ? ದೇವರು ನಿಮ್ಮನ್ನು ತಿಳಿದುಕೊಂಡ್ರ? ನೀವು ನನ್ನನ್ನು ತಿಳಿದುಕೊಂಡಿಲ್ಲ, ನಾನು ನಿಮ್ಮನ್ನು ತಿಳಿದುಕೊಂಡಿದ್ದೇನೆ. ಎಲ್ಲಿ ಹೇಳ್ತಾರೆ? ಯೋಹಾನ 15ರಲ್ಲಿ ಹೇಳ್ತಾರೆ, ನೀವು ನನ್ನನ್ನು ತಿಳಿದುಕೊಂಡಿಲ್ಲ, ನಾನು ನಿಮ್ಮನ್ನು ತಿಳಿದುಕೊಂಡಿದ್ದೇನೆ. ಸ್ವತಂತ್ರರಾಗಿರಬೇಕೆಂದು ನಿಮ್ಮನ್ನು ದೇವರು ಕರೆದನು. ಆದರೆ ನಿಮಗಿರುವ ಸ್ವತಂತ್ರವನ್ನು ಶರೀರ ದಿನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಹಲ್ಲೆಲೂಯಾ. ಶರೀರ ಭಾವ ನನ್ನ ಅಯ್ಯಪ್ಪನ ಮೇಲೆ ಕೋಪ ಬಂತು ಶರೀರದಲ್ಲಿ, ಅದರ ಆತ್ಮ ಬೇಡ ಅಂದ್ರು. ಪ್ರೀತಿಯಿಂದ ಒಬ್ರಿಗೊಬ್ರು ಹೋಗ್ಬಿಡಿ, ಕ್ಷಮಾಪಣೆ ಮಾಡಿ. ಹಲ್ಲೆಲೂಯಾ. ಶರೀರ ಭಾವಕ್ಕೆ ಎಷ್ಟಕ್ಕೂ ನೀವು ಅವಕಾಶ ಕೊಡಬೇಡಿ. ಕೊಟ್ರೆ ಕೋಪ, ಜಗಳ, ಮಾತಾಡಿ ತೀರಿಸ್ಕೊಂಡಂತ ವಿಷಯ ಹಲವಾರು ವರ್ಷಗಟ್ಲೆ ಹಗೆತನವನ್ನು ಉಂಟು ಮಾಡಿಬಿಡ್ತದೆ. ನಿನ್ ಮಕ್ಕ ನಾನ್ ನೋಡಕ್ಕಾಗಲ್ಲ, ನನ್ನ ಮಕ್ಕ ನೀನ್ ನೋಡಕ್ಕಾಗಲ್ಲ. ಹಂಗೆ ಎದುರಿಗೆ ಬರ್ತಾ ಇರ್ತೀವಿ, ನಿನ್ನ ನೋಡಿ ನಾನು ಮುಚ್ಚಿಕೊಂಡು ಓಡಾಡ್ಬಿಡ್ಬೇಕು.
ಇಲ್ಲ ನೀನು ನನ್ನ ನೋಡಿದಿರ ಹೋಗ್ಬಿಡ್ಬೇಕು. ಈ ಒಬ್ಬಳು ಗ್ರಾಮಗಳಲ್ಲಿ ಊರುಗಳಲ್ಲಿ 100 ವರ್ಷಗಳ ಹಗೆತನ ಹಾಗೆ ಇದೆ ಜನರಿಗೆ. ಇನ್ನು ಅವರು ಕ್ರಿಸ್ತನನ್ನು ಅರಿತಿಲ್ಲ, ಕ್ರಿಸ್ತನ ವಾಕ್ಯ ಅವ್ರಿಗೆ ಗೊತ್ತಿಲ್ಲ, ಹೇಳೋರಿಲ್ಲ, ಕೇಳೋರು ಅವ್ರಿಗೆ ಕೇಳೋ ಇದೇ ಇಲ್ಲ. ಅದರಿಂದ ಶರೀರ ಭಾವಕ್ಕೆ ಆ ವಿಷಯಗಳನ್ನು ನಾವು ಅಸ್ಪಷ್ಟವಾಗಿ ಅದನ್ನು ಯೂಸ್ ಮಾಡ್ದಿರಂಗೆ ಪ್ರೀತಿಯಿಂದ ಒಬ್ಬರಿಗೊಬ್ರು ನಾವು ಸೇವೆ ಮಾಡೋಣ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಏನು ಹೇಳುತ್ತೆ ಇಲ್ಲಿ 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 ಎಫೆಸರಲ್ಲಿ, ಈತನು ನಮಗೋಸ್ಕರ ತನ್ನ ರಕ್ತ ಸುರಿಸಿದ್ರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. 1 ಯೋಹಾನ 1ನೇ ಅಧ್ಯಾಯ ಅದರಲ್ಲಿ ನಾವು ತೆಗೆದುಕೊಳ್ಳುವಾಗ 1ರ ಅಧ್ಯಾಯ 7ರಿಂದ ನಾವು ಓದುವಾಗ, ಆದರೆ ಆತನು ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿ ಇದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡಬೇಕಾ ಮಾಡೈತಾ? ಯೇಸುವಿನ ರಕ್ತ ಶುದ್ಧ ಮಾಡಬೇಕಾ ಮಾಡೈತಾ? ಹಲ್ಲೆಲೂಯಾ. ಅದು ಶುದ್ಧ ಮಾಡೈತೆ. ಅದು ಒಂದೇ ಸರಿ, ಒಂದೇ ಬಲಿಯ ಮೂಲಕ ಆತನ ರಕ್ತ ನಮ್ಮನ್ನು ಶುದ್ಧ ಮಾಡಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇರಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ಯಾರಾಗಿರ್ತಾರೆ? ನಂಬುವವರಿಗೆ ನಂಬಿಕಸ್ಥನಾಗಿರ್ತಾರೆ. ಏಮಾರಿಸುವವರಲ್ಲ. ನೀನು ನಂಬಿದ್ರಿಂದ ನಿನಗೆ ನಂಬಿಕಸ್ಥನಾಗಿರ್ತಾನೆ. ಆತನು ನಂಬಿಕಸ್ಥನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡಿದ್ದಾನೆ. ಅಷ್ಟೇನಾ? ನಾವು ಪಾಪ ಮಾಡಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ನಾವು ಮಾಡುವವರಾಗಿ ಕಾಣಲ್ಪಡ್ತೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು 1, 2, 3, 4, 5, 6, 7, 8 ವಾಕ್ಯ ಇದೆ. ಆ 8 ವಾಕ್ಯಕ್ಕೆ ನಮಗೆ ಅರ್ಧ ಗಂಟೆ ಆಗ್ಬಿಡ್ತದೆ. ನೀವು ಪಾಪ ಇದೆಲ್ಲ ಹೋಗ್ಬೇಕಾಗಿರುತ್ತೆ. ಅದರಿಂದ ನಿಮ್ಮನ್ನು ನಾನು ಯೇಸು ನಾಮದಲ್ಲಿ ಬಿಡುಗಡೆ ಮಾಡ್ಬಿಡ್ತೀನಿ. ಎಲ್ಲ ಎದ್ದು ನಿಂತ್ಕೊಳ್ಳೋಣ. ಯೇಸುವೇ ಬಿಡುಗಡೆ ಮಾಡ್ಬಿಡಿ. ನಾನು ಯಾಕೆ ನಿಮ್ಮನ್ನು ಒಳಗಡೆ ಹಾಕ್ಲಿ?